ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವ ಸಮಿತಿ ತನ್ನ ಆನ್ಲೈನ್ ಮೂಲಕ ಪ್ರತಿ ರವಿವಾರ, ಶನಿವಾರ, ರವಿವಾರ ಮತ್ತು ಸೋಮವಾರ ಮಾಡತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅನೇಕ ವೈವಿಧ್ಯಮಯ ಆಯಾಮಗಳನ್ನು ಚಿಂತನೆ ಮಾಡ್ತಾನೆ ಬರ್ತಾ ಇದ್ದೀವಿ. ವೈವಿಧ್ಯಮಯ ಆಯಾಮಗಳಲ್ಲಿ ಅನೇಕ ಬಾರಿ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಮತ್ತು ಪ್ರಜ್ಞಾಪ್ರಭುತ್ವ ಅನ್ನುವ ವಿಷಯದ ಮೇಲೂ ಕೂಡ ಚರ್ಚೆ ಮಾಡಿದ್ದೀವಿ. ಆದರೆ ಅನೇಕ ಜನರು ಈ ಪ್ರಜ್ಞಾಪ್ರಭುತ್ವ ಅನ್ನೋದರ ಅರಿವಿಲ್ಲದೆ ನಮಗೆ ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ನಾವು ಪ್ರಜಾಪ್ರಭುತ್ವ ಅನ್ನೋದನ್ನು ತಪ್ಪಾಗಿ ಪ್ರಜ್ಞಾಪ್ರಭುತ್ವ ಅಂತ ಮುದ್ರಣ ಮಾಡಿದ್ದೇವೆ ಅನ್ನೋ ಒಂದು ಮಾತು ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಕಾರಣ, ಅಂಥ ವ್ಯಕ್ತಿ ಒಬ್ಬ ಫೋನ್ ಮಾಡಿ ಪ್ರಜ್ಞಾಪ್ರಭುತ್ವ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂದಾಗ ಇನ್ನು ಯಾವ ಪ್ರಜ್ಞಾಪ್ರಭುತ್ವದ ಬಗ್ಗೆ ಬಸವ ಸಮಿತಿ ಮಾತಾಡಬೇಕು? ಹೀಗಾಗಿ ಇವತ್ತೊಂದು ಚಿಂತನವನ್ನು ತಮ್ಮ ಪೂಜ್ಯ ಗುರುಗಳ ಮತ್ತು ಪ್ರೇಮಿಯವರನ್ನು ಈ ವಿಶೇಷ ಚಿಂತನ ಕೂಟಕ್ಕೆ ಬಸವ ಸಮಿತಿಯ ಪರವಾಗಿ ತಮ್ಮಿಬ್ಬರನ್ನು ಆಹ್ವಾನಿಸ್ತೇನೆ. ನಮಸ್ಕಾರ. ವಿಶೇಷವಾಗಿ ಇದನ್ನು ಭಾಳ ಗಂಭೀರವಾಗಿ ಯಾಕೆ ನಾನು ಮತ್ತೆ ಮೇಲಿಂದ ಮೇಲೆ ನಮ್ಮ ಲೇಖನಗಳಲ್ಲಿ, ಬಸವ ಪತ್ರದಲ್ಲಿ ಮೇಲಿಂದ ಮೇಲೆ ಈ ವಿಷಯವನ್ನು ಯಾಕೆ ಅದನ್ನು ಚರ್ಚೆಗೆ ತಗೊಂಬರ್ತಾ ಇದ್ದೀನಿ ಅಂದರೆ, ನಮ್ಮದು ಯಾವುದು ರಾಜಕೀಯ ಸಮಸ್ಯೆ ಅಲ್ಲ. ಆದರೂ ನಾವು ಪ್ರಜೆಗಳಾಗಿ ಬಸವಣ್ಣ ಇವತ್ತಿಗೂ ಕೂಡ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಅಂತ ಎಲ್ಲರೂ ಕೂಡ ಘಂಟಾಘೋಷವಾಗಿ ಮಾತಾಡ್ತಾರೆ. ಅವರು ಫಸ್ಟ್ ಪಾರ್ಲಿಮೆಂಟ್ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಇಡೀ ಜಗತ್ತಿನ ಪ್ರಜಾಪ್ರಭುತ್ವದ ನಾಯಕ ಬಸವಣ್ಣನವರ ಕಂಡು ಬರ್ತಾರೆ. ಅದನ್ನು ಯಾರು ನಾವು ಆ ದೃಷ್ಟಿಕೋನದಲ್ಲಿ ನೋಡೋದಿಲ್ಲ. ಆ ಜಗತ್ತಿನ ಪ್ರಜಾಪ್ರಭುತ್ವದ ನಾಯಕನಂತೆ ನಾವು ಗುರುತಿಸಿದಾಗ ಬಸವಣ್ಣನವರನ್ನ, ಈಗ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ದೇಶದಲ್ಲಿ ನಡೀತಾ ಇದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಅಂತಾನೆ ಕರಿಬೇಕು ಇದಕ್ಕೆ ನಾವು. ಇಂಥ ಒಂದು ಹಬ್ಬ ನಡೆದಾಗ ನಾವು ಪ್ರತಿಯೊಬ್ಬರು ಕೂಡ ಬಸವ ಅನುಯಾಯಿಗಳಾಗಲಿ
ಅನುಯಾಯಿಗಳ ಇಲ್ಲದವರಾಗಲಿ ಎಲ್ರಿಗೂ ಕೂಡ ಬಸವಣ್ಣನವರ ಚಿಂತನೆಗಳು ಹೇಗಿದ್ದು, ಎಂಥ ಸಮಾಜವನ್ನು ರಚನೆ ಮಾಡಬೇಕಂತ ಇದ್ರು, ಈಗಿನ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು ಏನಿದ್ದಾರೆ ಅಥವಾ ಅಂದು ರಾಜಪ್ರಭುತ್ವದ ಪ್ರತಿನಿಧಿಗಳು ಹೇಗಿರ್ತಿದ್ರು, ಆದರೆ ಈಗ ಮುಂದಿನ ದಿನಗಳಲ್ಲಿ ಬರೀ ನಾವು ರಾಜಕಾರಣಿಗಳ ಮೇಲೆ ಭಾರ ಹೊರಿಸೋದಲ್ಲ, ಒಬ್ಬ ಪ್ರಜೆಯಾಗಿ ಒಂದು ಮತ ಚಲಾಯಿಸುವಾಗ ಆ ಪ್ರಜ್ಞಾವಂತ ಮತ ಬೀಳಬೇಕಲ್ಲ. ಅಲ್ಲಿ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಈಗ ಸುಮಾರು 3-5-6 ಕೋಟಿ ಜನ ಇದ್ದೀವಿ ಅಂತ ಹೇಳ್ತೀವಿ, ಆದರೆ ಎಷ್ಟು ಜನ ವೋಟ್ ಮಾಡ್ತಾರೆ, ಅದು ಪ್ರಜ್ಞಾವಂತರಾಗಿ ವೋಟ್ ಮಾಡಬೇಕಲ್ಲ. ಹೀಗಾಗಿ ಇವತ್ತು ಬಹಳ ಮುಖ್ಯವಾದ ವಿಷಯ ಅನ್ನೋದಕ್ಕಾಗಿ ಈ ಚಿಂತನವನ್ನು ನಾವಿಲ್ಲಿ ಕೈಗೊಳ್ತಾ ಇದ್ದೇವೆ. ಇದರಲ್ಲಿ ವಿಶೇಷವಾಗಿ ಗುರುಗಳೇ ಬಸವಣ್ಣನವರ ಅನೇಕ ವಚನಗಳು, 1ರಿಂದ ನಾನು ಆರಂಭ ಮಾಡ್ತೇನೆ. ಬಸವಣ್ಣನವರು ಇದಕ್ಕೆ ಪೂರಕವಾದದ್ದೇ ಇದು. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ. ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆ ಆಗಲಿ, ಕರ್ನಾಟಕದ ಪ್ರಜೆ ಆಗಲಿ, ವಿಶ್ವದ ಪ್ರಜೆ ಆಗಲಿ ಈ ಮಾತನ್ನ ಗಾಂಭೀರ್ಯತೆಯಿಂದ ತಗೋಬೇಕಾಗ್ತದೆ. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ನಾರಿಗೂ ಅಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪೆನಾಗಿ. ಹಾಗಾದ್ರೆ ಈ ರಾಜತೇಜ ಯಾವುದು ನೋಡಿ? ಪ್ರಜ್ಞಾಪ್ರಭುತ್ವ ಜಾಗೃತವಾದಾಗ ರಾಜಪ್ರಭುತ್ವ ಯಾವುದು? ಪ್ರಜ್ಞಾಪೂರ್ವಕವಾಗಿ ಆಚೆ ನಿಮಗೆ ಬರ್ತದೆ. ಹೀಗಾಗಿ ಈ ವಚನದೊಂದಿಗೆ ನಾವು ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ದಯವಿಟ್ಟು ಮನಸ್ಸು ಬಿಚ್ಚಿ ಮಾತಾಡಿ. ಇದರಲ್ಲಿ ಏನು ಸಂಕೋಚ, ಈ ವೇದಿಕೆ ನಿಮಗೆ ಒಂದು ಇತಿಮಿತಿಯನ್ನು ಹಾಕ್ತಾ ಇಲ್ಲ. ಯಾಕಂದ್ರೆ ಜನಗಳು ಅಪೇಕ್ಷೆ ಪಟ್ಟು ಏನಾದರೂ ಒಂದು ಬಸವ ಸಮಿತಿಯಿಂದ ಕೂಡ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು, ಸಕಾರಾತ್ಮಕವಾದ ಸಮಾಜ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಒಂದು ಕಾರ್ಯಕ್ರಮ ಅಂತ ದಯವಿಟ್ಟು ಯಾರು ವೀಕ್ಷಕರಾಗಲಿ ಯಾರಾದರೂ ಅದನ್ನು ಗಮನಿಸಬಾರದು. ಒಂದೊಂದು ಅಂಶವನ್ನು ಕೂಡ ಇವತ್ತಿಬ್ಬರು ಹಿರಿಯರು ಸಾಕಷ್ಟು ಇದರ ಬಗ್ಗೆ ಚಿಂತನೆ ಮಾಡಿದವರೇ ಇದ್ದಾರೆ. ಹೀಗಾಗಿ ಈಗ ನಾನು ಪೂಜ್ಯ ಗುರುಗಳಿಗೆ ಆರಂಭ ಮಾಡೋದಕ್ಕೆ ವಿನಂತಿ ಮಾಡ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಆನ್ಲೈನ್ ಕಾರ್ಯಕ್ರಮದ ಸಾಕ್ಷೀಭೂತರಾಗಿ ಅದನ್ನು ಗಮನಿಸ್ತಾ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಅಣ್ಣ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಬಹಳ ತೀಕ್ಷ್ಣವಾದಂಥ ರೀತಿಯಲ್ಲಿ ನಾವು ಚಿಂತನೆ ಮಾಡುವುದು ಅನಿವಾರ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ನಮ್ಮ ಚಿಂತನಾಗೋಷ್ಠಿಯನ್ನ ಈ ದಿವಸ ವ್ಯವಸ್ಥೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವ, ರಾಜಪ್ರಭುತ್ವ ಅನ್ನೋದು ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಪ್ರಜ್ಞಾಪ್ರಭುತ್ವ ಅಂತ ಅನ್ನುವಂಥದ್ರ ಬಗ್ಗೆ ನಾವು ನಮ್ಮ ಅಂತರಂಗದಲ್ಲಿ ಆಲೋಚನೆ ಮಾಡಿದಾಗ ಎಲ್ಲಿ ಪ್ರಜ್ಞಾಪ್ರಭುತ್ವ ಜಾಗೃತವಾಗಿರ್ತದೆ ಅಲ್ಲಿ ನಡೆನುಡಿಗಳು ಸಹಜವಾದಂಥ ರೀತಿಯಲ್ಲಿ ಯಾವುದೇ ವಿಧವಾಗಿರುವಂಥ ಅಡೆತಡೆಗಳಿಲ್ಲದೆ ಪಾರದರ್ಶಕವಾಗಿರುವಂಥ ನೆಲೆಯಲ್ಲಿರ್ತದೆ. ಆ ನೆಲೆಯಲ್ಲಿ ಅಪ್ಪ ಬಸವಣ್ಣನವರು ಮಾಡಿದಂಥ ಒಂದು ಅದ್ಭುತವಾದ ಪ್ರಯೋಗ ಅಲ್ಲ, ಅವರ ಆಚರಣೆ ಮಾಡಿ ಎಲ್ಲರನ್ನೂ ಸೆಳೆದಂತಹ ಒಂದು ಅದ್ಭುತ ವ್ಯವಸ್ಥೆ ಇದೆಯಲ್ಲ, ಅದು ಅಂತರಂಗಿಕವಾಗಿ, ಲೌಕಿಕವಾಗಿ, ಬಾಹ್ಯವಾಗಿ ಎಲ್ಲದರಲ್ಲಿಯೂ ಅದರ ಪರಿಣಾಮ ಏನು ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅಣ್ಣ ಅವರು ಒಂದು ವಚನ ಹೇಳಿದ್ರು, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ. ಈ ಮಾತಿನ ವಚನ ಎಷ್ಟಿದೆ, ಕೂಡಲ ಸಂಗನ ಶರಣ ಯಾರಿಗೂ ಅಂಜುವವನಲ್ಲ ಅಂತ ಅನ್ನುವಂಥ ಲೆಕ್ಕದಲ್ಲಿ. ಯಾತಕ್ಕಾಗಿ ಅಂತ ಹೇಳಿದ್ರೆ, ಕೂಡಲ ಸಂಗಮ ದೇವ ನಿಮ್ಮ ರಾಜ ತೇಜದಲ್ಲಿಪ್ಪೆನಾಗಿ. ಆ ರಾಜ ತೇಜ ಅನ್ನೋದಿದೆಯಲ್ಲ, ಇದು ಆತ್ಮಸಾಕ್ಷಿ, ಇದು ಅಂತರಂಗದ ಬೆಳಕು ಮತ್ತು ತನ್ನನ್ನ ತಾನು ಸಂಪೂರ್ಣವಾಗಿ ದೃಢೀಕರಿಸಿಕೊಂಡಂತ ಘನ ಮನ. ನೋಡಿ, ನಾವು ಹೇಳ್ತೇವೆ ತನು ಮನ ಘನ. ಅದನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ, ನಮ್ಮ ಘನ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ತನು ಮನ ಧನ ಮಾಡ್ಬಿಟ್ವಿ. ತನು ಸ್ಥೂಲ, ಮನ ಅದಕ್ಕೆ ಸೂಕ್ಷ್ಮ, ಧನ ಹೇಗೆ ಹೊಂದಿಕೆ ಆಗುತ್ತೆ ಇದಕ್ಕೆ? ಸಾಧ್ಯವೇ ಇಲ್ಲ ಗುರು. ತನು ಮನ ಧನ ಅಂತ ಯಾತಕ್ಕೆ ಅದನ್ನು ಕನ್ವರ್ಟ್ ಮಾಡಿದ್ರಿ? ನಮ್ಮ ಅಜ್ಞಾನದ ಪ್ರತೀಕಾರ ಅದು. ವಾಸ್ತವವಾದಂತ ರೀತಿಯಲ್ಲಿ ತನು ಸ್ಥೂಲ, ಮನ ಸೂಕ್ಷ್ಮ, ಘನ ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಕಾರಣ ಆ ಘನ ಇದೆಯಲ್ಲ, ಅದು ರಾಜತೇಜ.
ಆ ರಾಜತೇಜ ಅಂತನ್ನುವಂಥ ನೆಲೆಯನ್ನ ನಾವು ಸಹಜವಾಗಿ ಗುರುತಿಸ್ತಕ್ಕಂಥದ್ದು ಆತ್ಮಸಾಕ್ಷಿ ಅಂತಃಪ್ರಜ್ಞೆ. ಪ್ರಜ್ಞಾಪ್ರಭುತ್ವ ಅಂತ ಹೇಳಿದ್ರೆ ನಾವು ನಮ್ಮ ಅಂತರಂಗದ ಚಿಂತನೆಯಲ್ಲಿ ನೋಡಿ, ಅದನ್ನ ಮುಚ್ಚಿಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ, ಈ ಜಗತ್ತಿನಲ್ಲಿ ಮನವರಿಯದ ಕಳ್ಳತನವಿಲ್ಲವಲ್ಲ, ನಮಗ್ ಗೊತ್ತಾಗದೇ ಇರುವಂತ ನಮ್ಮ ತಪ್ಪುಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನರು ನಮ್ಮನ್ನ ಏನಾದ್ರೂ ಮಾಡ್ತಾರೆ, ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ನಮ್ಮ ಘನ ಅನ್ನೋದಿದೆಯಲ್ಲ, ಅದು ನಮ್ಮ ಅಂತಃಪ್ರಜ್ಞೆ, ಅಂತಃಸಾಕ್ಷಿ. ಆ ನೆಲೆಯನ್ನ ಸಹಜವಾದ ರೀತಿಯಲ್ಲಿ ಬದುಕಿನ ಒಂದು ಮಾರ್ಗದರ್ಶಿಯಾಗಿ ಅಷ್ಟೇ ಅಲ್ಲ, ಅದರ ನೇರವಾಗಿರ್ತಕ್ಕಂಥ ನೆಲೆಯಲ್ಲಿ ಪ್ರೇರಣಾ ಶಕ್ತಿಯಾಗಿ ಇಟ್ಟುಕೊಂಡವ ನ್ಯಾಯನಿಷ್ಠರಿಯಾಗಲಿಕ್ಕೆ ಸಾಧ್ಯ ಆಗ್ತದೆ, ದಾಕ್ಷಿಣ್ಯ ಪರನಲ್ಲದೆ ಇರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಲೋಕದ ವಿರೋಧ ಏನು ಬಂದರೂ ಸಹ ಆತ್ಮಸಾಕ್ಷಿ ಆತನನ್ನ ಅದರಿಂದ ಮೇಲಕ್ಕೆ ತರ್ತಕ್ಕಂಥ ಒಂದು ಅದ್ಭುತವಾದಂಥ ಚೈತನ್ಯವನ್ನ ಕೊಡ್ತದೆ. ಈ ಪ್ರಜಾಪ್ರಭುತ್ವದ ನಂತರ ಪ್ರಜ್ಞಾಪ್ರಭುತ್ವ ಅಂದ ಅರ್ಥ ಏನು ಅಂತಂದ್ರೆ, ಪ್ರತಿಯೊಬ್ಬರೂ ನಮ್ಮ ನಮ್ಮ ಆತ್ಮಸಾಕ್ಷಿಯಂತೆ ನಾವು ಏನ್ ತಿಳ್ಕೊಂಡಿದ್ದೇವೆ ಅದರಂತೆ ನಡಿಬೇಕು. ನೋಡಿ, ಪಾರದರ್ಶಕತೆ ಇದೆ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಈ ನಡೆಯಲ್ಲಿ ನುಡಿಯ ಪೂರೈಸಬೇಕಾದ್ರೆ ನನ್ನ ಅಂತರಂಗದಲ್ಲಿ ಗಟ್ಟಿಯಾಗಿರ್ಬೇಕು, ಘನಮನನಾಗಬೇಕು ನಾನು. ಆವಾಗ ಮಾತ್ರ ಆತ್ಮಸಾಕ್ಷಿಯ ಪರವಾಗಿ ನಾನು ನಡಿಲಿಕ್ಕೆ ಸಾಧ್ಯ ಆಗ್ತದೆ, ಯಾರ ದಾಕ್ಷಿಣ್ಯಕ್ಕೂ ಒಳಗಾಗೋದಿಲ್ಲ. ಈ ಲೆಕ್ಕದಲ್ಲಿ ಇಡೀ ಪ್ರಪಂಚ, ಇಡೀ ಜನ ಸೃಷ್ಟಿಯ ಪ್ರತಿಯೊಂದು ಪ್ರಾಣಿಗಳು ಆ ಲೆಕ್ಕದಲ್ಲಿ ಬರಬೇಕು ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ಈ ಪ್ರಜ್ಞಾಪ್ರಭುತ್ವ ನಮ್ಗೆ ಹೇಳ್ಕೊಡ್ತದೆ. ನಾವು ಏನೇ ಲೌಕಿಕವಾದ ವ್ಯವಸ್ಥೆ ಏನೇ ಇರಲಿ, ನಮ್ಮ ಆತ್ಮಸಾಕ್ಷಿ ನಮ್ಮನ್ನ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಪ್ರಭು. ಪ್ರಜ್ಞೆ ಪ್ರಭುವಾದಾಗ ಪ್ರಜೆ ಸರಿಯಾದಂಥ ರೀತಿಯಲ್ಲಿ ನಡೀತಾನೆ. ಅದರ ಪರಿಣಾಮ ಇಡೀ ನಮ್ಮ ವಾತಾವರಣ ಎಲ್ಲವೂ ಪರಿಪೂರ್ಣವಾಗ್ತದೆ. ಈ ಲೆಕ್ಕದಲ್ಲಿ ಎಲ್ಲರ ಅಂತಃಪ್ರಜ್ಞೆಯನ್ನ ಜಾಗೃತಗೊಳಿಸಿ ಎಲ್ಲರನ್ನ ಸತ್ಯನಿಷ್ಠರನ್ನಾಗಿ, ದಾಕ್ಷಿಣ್ಯಪರರಲ್ಲದವರನ್ನಾಗಿ ನಡೆನುಡಿಗಳನ್ನ ಜೋಡಿಸುವ ಕೆಲಸವನ್ನ ಅಪ್ಪ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದ್ರು. ಇದನ್ನ ನಾವಿವತ್ತು ಚಿಂತನೆ ಮಾಡಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಅಣ್ಣ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ತಾವು ಹಿರಿಯರಿದ್ದೀರಿ, ತಾವು ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು. ಪ್ರಜ್ಞೆ ಅಥವಾ ಅರಿವು ಅಂದಾಗ ಬಸವಣ್ಣ ತನ್ನ ಇಡೀ ಚಿಂತನೆಯನ್ನ ಅರಿವಿನ ಕೇಂದ್ರವನ್ನಾಗಿಟ್ಕೊಂಡು, ಈ ಪ್ರಜ್ಞೆ ಇಲ್ದಿದ್ರೆ ನಾವೇನು ಮಾಡಿದ್ರೂ ಅದಕ್ಕೊಂದು ಅರ್ಥ ಬರೋದಿಲ್ಲ. ಈಗ ಉದಾಹರಣೆಗೆ ನಾವು ಪ್ರಜಾತಂತ್ರದ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಆದರೆ ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಾವು ಸುಖವಾಗಿಲ್ಲ, ಎಲ್ಲ ರೀತಿಯ ದೌರ್ಜನ್ಯಗೂ ಒಳಗಾಗ್ತಾ ಇದ್ದೀವಿ. ಕಾರಣ ಏನು? ಹಾಗಾದ್ರೆ ಏನು ಪ್ರಜಾತಂತ್ರದ ಏನಾದ್ರು ದೋಷವಿದೆಯೇ ಅಂತ. ಆದರೆ ನಾವು ಮೂಲಕ್ಕೆ ಹೋದರೆ ಇದರ ಪ್ರಯೋಗ ಬಹಳ ಹಿಂದೆನೇ ನಡೀತು. ಅರಿಸ್ಟಾಟಲ್ ಕೂಡ ಪ್ರಜಾತಂತ್ರವನ್ನು, ಡೆಮೋಕ್ರಸಿಯನ್ನು ಒಪ್ಪಿಕೊಂಡಂತ ಅರಿಸ್ಟಾಟಲ್ ಕೊನೆಗೆ ಅದು ಏನು ನಿಷ್ಪ್ರಯೋಜಕ ಅಂತ ಹೇಳ್ಬಿಟ್ಟ ಅರಿಸ್ಟಾಟಲ್ ಪ್ರಯೋಗ ಮಾಡಿ. ಯಾಕೆ? ಅಲ್ಲಿ ಮುಖ್ಯವಾಗಿದ್ದು ಅರಿವಿನ ಕೊರತೆ ಇತ್ತು, ಅರಿವು ಇರಲಿಲ್ಲ. ಇದನ್ನೇ ಮುಂದೆ ನೋಡಿದ್ರೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಎರಡು, ಒಂದು ರಾಜಪ್ರಭುತ್ವ, ಇನ್ನೊಂದು ಪ್ರಜಾಪ್ರಭುತ್ವ. ರಾಜಪ್ರಭುತ್ವಕ್ಕಿಂತ ಪ್ರಜಾಪ್ರಭುತ್ವ ಉತ್ತಮ ಅಂತ ನಾವು ತಿಳ್ಕೊಂಡ್ವಿ, ನಿಜ. ಆದರೆ ರಾಜಪ್ರಭುತ್ವದಲ್ಲೂ ಕೂಡ ರಾಜನಲ್ಲಿ ಅರಿವಿದ್ರೆ, ಒಬ್ಬ ಒಳ್ಳೆ ರಾಜ ಇದ್ರೆ ಆಗ ಆಡಳಿತ ಚೆನ್ನಾಗೇ ನಡೆಯುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ರಾಜನ ಬದಲಾಯಿಸೋದು ಕಷ್ಟ ಆಗ್ಬಿಡುತ್ತೆ. ಅವನು ಒಳ್ಳೆಯನಾಗಿದ್ದರೆ ನಿಜ, ಕೆಟ್ಟವನಾಗಿದ್ರೆ. ಆದರೆ ಪ್ರಜಾಪ್ರಭುತ್ವ ಹಾಗಲ್ಲ. ಯಾರೂ ಕೂಡ ತಾವೇ ಸರ್ವಸ್ವ ಅಂತ ಹೇಳೋಂಗಿಲ್ಲ, ಸರ್ವಾಧಿಕಾರಿ ಆಗಿರಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಯಾಕೆ ಸುಖವಾಗಿಲ್ಲ? ಯಾಕೆ ಅಂದರೆ ನಮ್ಮಲ್ಲಿರೋ ಕೊರತೆ ಏನು ಅಂದರೆ, ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳು ಮುಖ್ಯ, ಪ್ರಜೆಗಳಲ್ಲಿ ಅರಿವಿರಬೇಕು. ಎರಡನೇದು, ಆ ಪ್ರಜೆಗಳು ಆಯ್ಕೆ ಮಾಡತಕ್ಕಂಥ ಪ್ರತಿನಿಧಿಗಳಿದಾರಲ್ಲ ಅವರಲ್ಲೂ ಅರಿವಿರಬೇಕು. ಅರಿವಿಲ್ಲದವನು ಇನ್ನೊಬ್ಬ ಅರಿವಿಲ್ಲದವನನ್ನು ಕಳಿಸಿದ್ರೆ ಏನಾಗುತ್ತೆ? ಅದು ಈಗ ನಡೀತಿರ್ತಕ್ಕಂಥದ್ದು. ಈ ಜನಕ್ಕೆ ತೊಂದರೆ ಏನಾಗ್ತದೆ ಅಂತ ಗೊತ್ತಿದೆ, ಅದು ಹೇಳೋ ವಾಯ್ಸ್ ಇಲ್ಲ. ಬಸವಣ್ಣ ಏನು ಹೇಳ್ಕೊಟ್ಟ? ಧೈರ್ಯವಾಗಿ ಮಾತಾಡು. ಸಮಾಜ ವಿರೋಧಿ ಅದೇನಾರು ಇದ್ರೆ ಅದನ್ನ ಧೈರ್ಯವಾಗಿ ವಿರೋಧಿಸ್ತಕ್ಕಂಥ ಶಕ್ತಿಯನ್ನ ಬಸವಣ್ಣ
ಆ ಕಾಲದಲ್ಲಿ ತಂದು ಕೊಟ್ಟ. ಸಾಧಾರಣ ಪ್ರಜೆ ಕೂಡ ಅನುಭವ ಮಂಟಪದಲ್ಲಿ ಇದು ಸರಿಯಲ್ಲ ಅಂತ ಹೇಳ್ತದೆ ಅಲ್ಲಮ ಪ್ರಭು ಮುಂದೆ. ಆ ಶಕ್ತಿ ಇವತ್ತು ನಮಗೆ ಎಲ್ಲಿ ಯಾಕಿಲ್ಲ ಅಂದ್ರೆ ಕೊರತೆ ಎಲ್ಲಿದೆ? ಈಗ ಉದಾಹರಣೆಗೆ ಶಿಕ್ಷಿತರಾಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ, ಆಯ್ತು. ಶಿಕ್ಷಿತರ ಆಗೋದಕ್ಕೆ ಅವಕಾಶ ಕೊಡದಿರೋದು ಒಂದು ಸ್ಥಿತಿ. ಶಿಕ್ಷಿತ ಆದವರು ಏನ್ ಮಾಡ್ತಾ ಇದ್ದಾರೆ? ಅಲ್ಲೂ ಕೂಡ ಪ್ರಜ್ಞೆಯ ಕೊರತೆ ಇದೆ. ಅರಿವಿಲ್ಲದೆ ಇದ್ರೆ ಬರೀ ಶಿಕ್ಷಣ ಏನು ಮಾಡೋದಿಲ್ಲ, ಸ್ವಾರ್ಥಕ್ಕಾಗಿ. ಅಕ್ಷರ ಜ್ಞಾನ ಅಷ್ಟೇ ಶಿಕ್ಷಣ ಅಂದ್ರೆ, ಅಷ್ಟಲ್ಲ ಅದು. ಅರಿವಿರ್ಬೇಕು. ಅರಿವು ಅಂದ್ರೆ ಅಂತಃಪ್ರಜ್ಞೆ. ನಮ್ಮ ಒಳಗೆ ನಾವು ಮಾಡ್ತಿರೋದು ಸರಿಯಾ ತಪ್ಪ ಅಂತ ನಾವೇ ನಮ್ಮನ್ನ ವಿಮರ್ಶೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇದೆ. ಅದನ್ನು ನಾವು ಬೆಳೆಸ್ಕೋಬೇಕು. ಅದನ್ನು ನಾವು ಬೆಳೆಸ್ಕೊಂತಿದ್ರೆ ನಾವು ಪ್ರಜೆಗಳು ತಪ್ಪು ಮಾಡಿದ್ರೆ ಪ್ರಜೆಗಳನ್ನ ಪ್ರತಿನಿಧಿಸೋ ಅವನು ಅದೇ ತಪ್ಪು ಮಾಡ್ತಾನೆ. ನಮ್ಮಲ್ಲಿ ಏನು ಕೊರತೆ ಇದೆ ಅವನಲ್ಲೂ ಅದೇ ಇದೆ. ಈಗ ಏನಾಗಿದೆ, ಈಗ ವಿಜ್ಞಾನ ಬೆಳೆದು ಏನಾಗಿದೆ, ಮನುಷ್ಯನ ಕೆಲಸ ಇಲ್ದವನಾಗ್ತಾ ಇದ್ದಾನೆ. ಯಾಕೆಂದ್ರೆ ಎಲ್ಲ ಮೆಷಿನ್ನೇ ಮಾಡುತ್ತೆ. ಈಗ ನಾವು ಅದಕ್ಕೆ ಅಡಿಯಾಳೆ ಆಗ್ತಾ ಇದ್ದೀವಿ. ಈಗ ಆ ಮೆಷಿನ್ನಲ್ಲಿ ಅರಿವೆಲ್ಲಿದೆ? ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು. 300 ಕೋಟಿ ಮೇಲಿರ್ತಕ್ಕಂಥ ಇಡೀ ವಿಶ್ವದಲ್ಲಿ ಇಷ್ಟು ಜನ ಇಂಟೆಲಿಜೆನ್ಸ್ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದನ್ನು ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ತರ್ತಾ ಇದ್ದೀವಿ. ಅಂದ್ರೆ ಈ ಸ್ಥಿತಿ ಎಲ್ಲಿಗೆ ಬರ್ತಿದೆ ಅಂದ್ರೆ ಮನುಷ್ಯನೇ ತನ್ನೊಳಗಿರೋ ಶಕ್ತಿಯನ್ನ ಮರಿತಾ ಇದ್ದಾನೆ. ಇದು ಬಹಳ ದೊಡ್ಡ ತಪ್ಪು. ಅಂತಃಶಕ್ತಿ ತನ್ನಲ್ಲಿ ಇದೆ, ಅದನ್ನ ಮರೆತು ಇನ್ನೊಂದು ಶಕ್ತಿಗೆ ಅಡಿಯಾಳಾಗ್ತಾ ಇದ್ದಾನೆ. ಇದು ತಪ್ಪಬೇಕು. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅರಿವು ಮೂಡಿಸಬೇಕು. ಆ ಅರಿವು ಎಲ್ಲಿಂದ ಬರಬೇಕು? ಮಕ್ಕಳಿಂದ ಬರಬೇಕು, ತಂದೆ ತಾಯಿಗಳಿಂದ ಬರಬೇಕು, ಜೊತೆಗೆ ಶಿಕ್ಷಣದಲ್ಲಿ ಬರಬೇಕು. ಶಿಕ್ಷಣದಲ್ಲಿ ಏನ್ ನಡೀತಾ ಇದೆ, ಏನಿರಬೇಕು, ಏನಿಲ್ಲ, ಇದು ಶಿಕ್ಷಣದಲ್ಲಿ. ಇದು ಯಾವುದೋ ಹಳೆ ಕಾಲದ ಪುಸ್ತಕ ಓದೋದೊಂದೇ ಶಿಕ್ಷಣ ಅಲ್ಲ. ಇವತ್ತು ಏನು ಪ್ರಜ್ಞೆ, ಈ ಪ್ರಜ್ಞೆ ಜಾಗೃತ ಆಗಬೇಕು. ಈಗ ನಾವೆಲ್ಲಿದ್ದೀವಿ? ನಾವು ಏನು ತೊಂದರೆ ಇದೆ? ಈಗ ಮರಗಳು ಕಡಿತಾರೆ, ಕೆರೆಗಳನ್ನು ಹಾಳು ಮಾಡಿದ್ರು, ಮತ್ತೆ ಪ್ರಕೃತಿಯಲ್ಲಿ ತೊಂದರೆ ಆಯಿತು. ಇದಕ್ಕೆ ಯಾರು ಹೊಣೆ? ಇಲ್ಲಿ ಯಾವ ಪ್ರಜ್ಞೆ ಕೆಲಸ ಮಾಡ್ತು? ಎಲ್ಲಿ ಅರಿವಿದೆ? ಹಾಗಾರೆ ಯಾರೋ ಒಬ್ಬನ ಸ್ವಾರ್ಥಕ್ಕೋಸ್ಕರ ನಾವು ಬಲಿಯಾಗ್ತಾ ಇದ್ದೀವಿ. ಇದು ಹೋಗಬೇಕು. ಆದ್ರಿಂದ ಇಂತಹ ಒಂದು ಪ್ರಜ್ಞೆಯನ್ನ ಅಳವಡಿಸ್ಕಂಥದ್ದು ಬರಬೇಕು. ಜೊತೆಗೆ ಬಸವಣ್ಣ ಏನ್ ಹೇಳ್ದ, ಎಲ್ಲ ಶಾಸಕರಿಗೂ ಒಂದು ಕಿವಿ ಮಾತು ಬಸವಣ್ಣ ಹೇಳಿದ್ದಾನೆ. ಯಾವತ್ತೂ ಕೂಡ ಶಾಸಕರು ಹೇಗಿರ್ಬೇಕು ಅಂದ್ರೆ ದಯಾಪರರಾಗಿರ್ಬೇಕು. ದಯೆ ಇಲ್ಲದ ಧರ್ಮ ಇಲ್ಲ. ಧರ್ಮ ಅಂದ್ರೆ ನಡೆ ನೋಡಿ. ದಯನೇ ಇಲ್ದಿದ್ರೆ ಏನ್ ಪ್ರಯೋಜನ? ನಾನು ತಿನ್ನೋದು ಒಂದೇ ಅಲ್ಲ, ಎಲ್ಲರೂ ತಿನ್ನೋ ಒಂದು ವ್ಯವಸ್ಥೆ ಆಗಬೇಕು. ಅವ್ರು ತಿಂತಾ ಇರೋದು ಅನ್ನೋನ ನಾನೇ ತಿಂದ್ಬಿಟ್ರೆ ಅವ್ರ ಗತಿ ಏನು? ಈ ಅರಿವಿರ್ಬೇಕಲ್ವೇ? ಇಲ್ಲ ಸಾವಿರಾರು ಕೋಟಿ ಪ್ರಶ್ನೆನೇ ಬರೋದಿಲ್ಲ. ಇವತ್ತು ಎಲ್ಲರೂ ಅನೌನ್ಸ್ ಮಾಡ್ತಾರೆ ಇಷ್ಟಿಷ್ಟು ಕೋಟಿ ಅಂತ, ಆದ್ರೆ ನಾವು ಕಣ್ಣು ಮುಚ್ಕೊಂಡು ಕೂತಿದ್ದೀವಿ. ಎಲ್ಲಿಂದ ಬಂತು ಅಂತ ಕೇಳೋಷ್ಟು ಶಕ್ತಿ ನಮಗಿಲ್ಲ. ಈ ಒಂದು ಪ್ರಜ್ಞೆ ಮತ್ತು ಈ ಒಂದು ಶಕ್ತಿ ಏನು ಅಂದ್ರೆ ಸ್ವಾಭಿಮಾನ ಬೆಳಿಬೇಕು ನಮ್ಮಲ್ಲಿ. ಸ್ವಾಭಿಮಾನ ಯಾಕೆ ಬೆಳಿಬಾರ್ದು? ಯಾಕೆ ಬೆಳೆಯಲ್ಲ? ನಾವು ದುಡ್ಕೊಂಡು ತಿನ್ಬೇಕಾದ್ರೆ ಯಾರು ಕೇರ್ ಮಾಡಬೇಕು ಅನ್ನೋದು ಒಂದು ಬರಬೇಕು. ಈ ಕಾಯಕ ದಾಸೋಹ ಬಸವಣ್ಣ ಕೊಟ್ಟಿದ್ದು ಇದಕ್ಕೋಸ್ಕರನೇ, ಸ್ವಾಭಿಮಾನ ಬೆಳಿಲಿ. ಉದಾಹರಣೆಗೆ ಅಣ್ಣವ್ರೆ, ಈಗ ಹಣ ಇಲ್ಲದೆ ಇರೋರು ಈ ಪ್ರಭುತ್ವದಲ್ಲಿ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿಗೆ ಬಂದಿದೆ. ಹೌದು. ಹಾಗಾದ್ರೆ ಆ ಪ್ರಭುತ್ವ ಅನ್ನೋದು ಹಣಕ್ಕೆ ಬಲಿಯಾಗಿದೆ, ಆ ಘನಕ್ಕೆ ಬಲಿಯಾಗಲಿಲ್ಲ. ಹೌದು. ಇಲ್ಲೇ ಬಹಳ ದುರಂತ. ನಿಜ ದುರಂತ ಇದು. ಈ ದುರಂತದಿಂದ ಹೊರಗೆ ಬರೋದು ಹೇಗೆ? ಈಗ ನಾವು ನಮ್ಮ ಚಿಂತನೆ ಅದು. ಹೌದು, ಹೊರಗೆ ಬರೋದು ಹೇಗೆ ನೋಡಿ. ನೀವು ಎಷ್ಟು ವಾಸ್ತವ ಸತ್ಯವನ್ನ ನಿಷ್ಠುರವಾಗಿ ಬಿಚ್ಚಿಟ್ಟಿರ್ತಾವೆ. ನಾವು ಗಮನಿಸಬೇಕಾದ್ದು ಇದೆ. ಇಲ್ಲಿ ಪ್ರಭು ಅಂತ ಅನ್ನೋನು ಯಜಮಾನ, ಮಾರ್ಗದರ್ಶಕ, ಇದರ ನಿಯಂತ, ಇದನ್ನ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗೋನು. ಹಿಂದೆ ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವ ಇದ್ದಾಗ ಆ ರಾಜ ಎಲ್ಲ ಪ್ರಜೆಗಳ ಯೋಗಕ್ಷೇಮವನ್ನ ಮತ್ತು ಆ ರಾಜ್ಯದ ಹಿತವನ್ನ ಕಾಪಾಡುವುದು ಅವನ ಅನಿವಾರ್ಯ ಕರ್ಮವಾಗಿತ್ತು. ಆ ಒತ್ತಡದಲ್ಲಿ ಅವನು ಹಗಲು ರಾತ್ರಿ ನಿದ್ದೆಗೆಡ್ತಿದ್ದ. ಜನ ಎಲ್ಲ ಸುಖವಾಗಿರ್ತಾ ಇದ್ರು. ಕಾಳಿದಾಸ ಹೇಳ್ತಾನೆ ರಘುವಂಶದ ನೆಲೆಯಲ್ಲಿ ದೊರೆ ಹೇಗ್ ಮಾಡ್ತಾ ಇದ್ದ ಅನ್ನೋದಕ್ಕೊಂದು ಮಾತು ಹೇಳ್ತಾನೆ. ಪ್ರಜಾನಾಂ ವಿನಯಾದಾನಾಥ್, ಪ್ರಜೆಗಳಿಗೆ ಸರಿಯಾದಂತ ಚೌಕಟ್ಟನ್ನ ಹಾಕಿಕೊಡೋದ್ರಲ್ಲಿ, ರಕ್ಷಣಾತ್ ಅಂತಂದ್ರೆ ರಕ್ಷಣೆ ಮಾಡೋದ್ರಲ್ಲಿ, ಭರಣಾತ್ ಅವರನ್ನ ಪೋಷಿಸುವುದರಲ್ಲಿ ಅವನು ತಂದೆಯಂತೆ ಕೆಲಸ ಮಾಡ್ತಾ ಇದ್ದ. ಹಾಗಾದ್ರೆ ಈ ಪ್ರಜೆಗಳ ತಂದೆಯವರಿದ್ರಲ್ಲ, ಅವರೇನು ಅಂತಂದ್ರೆ ಅವರು ಹುಟ್ಟಿಗೆ ಮಾತ್ರ ಕಾರಣ ಆಗಿದ್ರು, ಇನ್ನೆಲ್ಲ ಜವಾಬ್ದಾರಿ ರಾಜ ಮಾಡ್ತಾ ಇದ್ದ ಅಂತ ಹೇಳ್ತಾರೆ.
ಇದು ರಾಜಪ್ರಭುತ್ವದಲ್ಲಿ ಒಬ್ಬನ ಮೇಲೆ ನಂಬಿಕೆಯಿಂದ ಸಂಪೂರ್ಣವಾಗಿ ನಾವು ಅವಲಂಬಿತರಾಗಿರ್ತಕ್ಕಂಥ ನೆಲೆ. ಅದು ಕೆಲವು ಕಡೆ ಬಹಳ ಒಳ್ಳೆಯದಾಗಿದೆ, ಕೆಲವು ಕಡೆ ಸಾಕಷ್ಟು ಅನಾಹುತಕಾರಿಯೂ ಆಗಿದೆ. ಇದನ್ನ ಬದಲಾಯಿಸಿ ಈ ಪ್ರಜಾಪ್ರಭುತ್ವ ಅಂತ ಅನ್ನುವಂಥ ಒಂದು ಲೆಕ್ಕಾಚಾರ ಬಂತಲ್ಲ, ಇದು ಬುದ್ಧನ ಕಾಲದಲ್ಲಿ ಗಣರಾಜ್ಯ ಅಂತ ಬಂತು. ಅವತ್ತಿನ ಕಾಲದಲ್ಲಿ ಮಗಧ ಸಾಮ್ರಾಜ್ಯದ ವಿರುದ್ಧವಾಗಿ ನಿಂತದ್ದು ಲಿಚ್ಛವಿ ಅಂತ ಅನ್ನುವಂಥ ಗಣರಾಜ್ಯ. ಆ ಗಣರಾಜ್ಯದಲ್ಲಿ ಏನಿತ್ತು ಅಂತಂದ್ರೆ ಪ್ರಮುಖ ನಾಯಕರು ಕುಂತು ಇಡೀ ಜನಾಂಗದ ಒಂದು ಚಿಂತನೆಯಂತೆ ಅವರು ಮುಂದೂಡಿತಾ ಇದ್ರು. ಒಬ್ಬ ರಾಜ ಇರಲಿಲ್ಲ. ಆ ಪ್ರಭುತ್ವ ಗಣರಾಜ್ಯ ಕುಸಿಲಿಕ್ಕೆ ಕಾರಣ ಆಗುವಂತ ಒಂದು ಪ್ರಸಂಗ ಬಂದಾಗ ಬುದ್ಧ ಕೇಳ್ತಾನೆ ಗಣರಾಜ್ಯ ಯಾತಕ್ಕೆ ಅದು ಶಿಥಿಲವಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ತನ್ನ ಬೌದ್ಧ ಧರ್ಮದ ವ್ಯವಸ್ಥೆಯಲ್ಲಿ ಅವನು ಹೇಳ್ತಾನೆ, ನಿಮ್ಮಲ್ಲಿ ಪರಸ್ಪರ ಚಿಂತನೆಯಲ್ಲಿ ಪಾರದರ್ಶಕತೆ ಇದೆಯಾ? ಎಲ್ಲರೂ ನಾವು ಮಾಡುವ ಕೆಲಸ ಮುಖ್ಯವೇ ಹೊರತು ನಾವಲ್ಲ ಅನ್ನೋಂಥ ಒಂದು ನೆಲೆ ಇದೆಯಾ ಅಂತ 3 ಪ್ರಶ್ನೆ ಕೇಳಿ, ಈ ರೀತಿ ಇದ್ರೆ ಮಾತ್ರ ಗಣರಾಜ್ಯ ಉಳಿಯುತ್ತೆ, ಇಲ್ದಿರು ಉಳಿಯೋದಿಲ್ಲ ಅಂತ ಹೇಳ್ತಾನೆ. ವಾಸ್ತವಾದಂತ ರೀತಿಯಲ್ಲಿ ಆ ಮಾತುಗಳೇನು ಸೂಕ್ಷ್ಮವಾಗಿದ್ವಲ್ಲ, ಇದು ಸಂಪೂರ್ಣವಾಗಿ ವಿಶದವಾಗಿ ವಿಸ್ತಾರವಾಗಿ ಅರ್ಥವಾಗಬೇಕಾದ್ರೆ ನಾವು ಅಪ್ಪ ಬಸವಣ್ಣನ ಮಾರ್ಗದಲ್ಲಿ ನಾವು ಇದನ್ನು ಗಮನಿಸಬೇಕು. ಇಲ್ಲಿ ಪ್ರಜಾಪ್ರಭುತ್ವ ಅಂತ ಅನ್ನುವಂಥ ನೆಲೆ ಬಂತು. ಹಾಗಾದ್ರೆ ರಾಜನ ಜವಾಬ್ದಾರಿ ಎಲ್ಲ ಪ್ರಜೆಗಳಿಗೆ ಬಂತಲ್ಲ. ರಾಜ ಏನು ಮಾಡ್ತಿದ್ದ? ಹಗಲು ರಾತ್ರಿ ತನ್ನ ರಾಜ್ಯ ಮತ್ತು ಪ್ರಜೆಗಳ ಹಿತಕ್ಕಾಗಿ ಗಮನ ಹರಿಸ್ತಾ ಇದ್ದ. ಆವಾಗ ಒಬ್ಬ ಪ್ರಭು ಇದ್ದ. ಈಗ ಇಲ್ಲಿ ಪ್ರಜೆಗಳೆಲ್ಲರೂ ಪ್ರಭುಗಳೇ ಅಂತ ಹೇಳಿದ್ರೆ ನಾವು ನಮ್ಮ ಹಿತವನ್ನಷ್ಟೇ ಅಲ್ಲ, ಎಲ್ಲರ ಹಿತವನ್ನೂ ಸರಿಯಾದ ರೀತಿಯಿಂದ ನಡೀತಾ ಇದೆಯಾ ಅಂತ ಅನ್ನುವಂಥ ಗಮನ ಹರಿಸಬೇಕಾದ ಜವಾಬ್ದಾರಿ ಇದು. ಸಮಷ್ಟಿ ಜವಾಬ್ದಾರಿ, ವ್ಯಷ್ಟಿ ಜವಾಬ್ದಾರಿ ಅಲ್ಲ. ಆ ಲೆಕ್ಕದಲ್ಲಿ ಒಟ್ಟಿಗೆ ಬರಬೇಕು ಅಂತ ಅನ್ನೋಂಥ ಪ್ರಶ್ನೆ ಬಂದಾಗ ಏನಾಯ್ತು? ಆವಾಗ ನೋಡಿ, ಅದನ್ನೇ ಹೇಳಿದ್ದು ಸರ್ವಾಂಗಲಿಂಗಿ ಶರಣರು ಸರ್ವಾಂಗಲಿಂಗಿಗಳು ಅಂತ ಪ್ರಭುದವರು ಹೇಳುವಂತ ವಚನದಲ್ಲಿ ಎಷ್ಟು ಸೂಕ್ಷ್ಮತೆ ಇದೆ ನೋಡಿ. ಹರಿವ ನದಿಗೆ ಮೈಯೆಲ್ಲ ಕಾಲು, ಅದು ಒಂದ್ ಕಡೆ ನಿಲ್ಲೋದಿಲ್ಲ, ನಿರಂತರ ಹರಿಯುವಂತ ಪ್ರವಾಹ ಅದು. ಆದ್ರೆ ಅದಕ್ಕೆ ತಲೆ ಯಾವುದು, ಕಾಲು ಯಾವುದು? ಎಲ್ಲರೂ ಕಾಲು, ಎಲ್ಲರೂ ತಲೆ. ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಅದರಲ್ಲಿ ಈ ಕೈನಲ್ಲಿ ಮುಟ್ತೇನೆ, ಈ ಕೈ ಹಿಂದೆ ಇರ್ತದೆ ಅನ್ನುವಂತ ಪ್ರಶ್ನೆ ಇಲ್ಲ. ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. 3 ಉದಾಹರಣೆ ಕೊಟ್ಟು ಅವರು ಮುಂದಕ್ಕೆ ಹೇಳ್ತಾರೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು, ಎಲ್ಲರೂ ಪರಿಪೂರ್ಣರು, ಎಲ್ಲರೂ ಮಾರ್ಗದರ್ಶಕರು, ಎಲ್ಲರೂ ಅನುಯಾಯಿಗಳು, ಎಲ್ಲರೂ ಅದರಂತೆ ನಡೆಯುವವರು. ಇದು ಪ್ರಜಾಪ್ರಭುತ್ವದ ಮೂಲ ಲಕ್ಷಣ. ಇದನ್ನು ಅಪ್ಪ ಬಸವಣ್ಣನವರು ಪ್ರತಿಯೊಬ್ಬ ಪ್ರಜೆಯಲ್ಲಿ ಅಂತಃಪ್ರಜ್ಞೆಯನ್ನ ಜಾಗೃತಗೊಳಿಸಿ ತನುಮನಗಳನ್ನ ನಿರ್ವಹಿಸುವಂತಹ ಘನ ಅಂದ್ರೆ ಸಂಕಲ್ಪದ ಶಕ್ತಿಯನ್ನ ಸ್ಪಷ್ಟವಾಗಿ ಕೊಟ್ರಲ್ಲ, ಅದನ್ನ ನಾವು ಪ್ರಜ್ಞೆ ಅಂತ ಕರೀತೀವಿ. ನಾವು ಇನ್ನೊಂದು ಮಾತು ಹೇಳ್ತೇವೆ, ಆ ಮನುಷ್ಯನ ಪ್ರಜ್ಞೆನೇ ಇಲ್ಲ. ಅದ್ರ ಅರ್ಥ ಏನು ಅಂತಂದ್ರೆ ಓಡಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ತಾನು ಏನು ಮಾಡ್ತಾ ಇದ್ದೇನೆ, ಏನನ್ನ ಮಾಡಬೇಕಾಗಿತ್ತು ಅಂತ ಅನ್ನುವಂತ ಅರಿವಿನ ನಿಶ್ಚಯ ಜ್ಞಾನ ಅಲ್ಲಿ ಇಲ್ಲ. ಗುರುಗಳೇ, ಇದನ್ನೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅರುಗೇಡಿ ಅಂತ ಬೈದ್ಬಿಡ್ತಾರೆ. ಅರಿವುಗೇಡಿ ಅಲ್ಲ, ನಾವು ಮಾತಾಡೋ ಶಬ್ದ ಅರುಗೇಡಿ. ಏನು ಅರುಗೇಡಿದಿಲ್ಲ ನೀವಂದಾಗ ಎಷ್ಟು ಅರ್ಥಪೂರ್ಣ, ಅಷ್ಟು ನಿನಗೆ ಪ್ರಜ್ಞೆ ಇಲ್ವಾ? ಅದು ಎಷ್ಟು ಸ್ವಾರಸ್ಯ ಇದೆ ನೋಡಿ. ನಮ್ಮ ಜನಗಳಲ್ಲಿ ನೋಡಿ, ಒಬ್ಬ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಅರಿವಿನ ಇಲ್ಲದೆ ಇರತಕ್ಕಂಥದ್ದು ನಮ್ಮ ಹಳ್ಳಿ ಸಾಮಾನ್ಯ ಜನರಿಗೂ ಶಬ್ದ ನೋಡಿ, ಅರುಗೇಡಿ. ಆದ್ರೆ ನಾವು ಎಲ್ಲ ಪ್ರಜೆಗಳಿಗೆ ಅರಿವಳಿಕೆಯ ಮದ್ದನ್ನ ಕೊಟ್ಟು ಮಲಗಿಸ್ಬಿಟ್ಟಿದ್ದೇವೆ. ಯಾವುದು ಅರವಳಿಕೆ ಮದ್ದು? ಸ್ವಾರ್ಥ, ಅಹಂಕಾರ, ಹಣ, ಧರ್ಮ ಅಲ್ಲ. ಆಮೇಲೆ ಜನಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ಬೇಕಾಗ್ತಕ್ಕಂಥ ಲೌಕಿಕ ಆಮಿಷಗಳು ಮತ್ತು ತನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನ ಹೆಚ್ಚಿಸ್ತಕ್ಕಂಥ ಮೇಲು ಕೀಳು ಅಂತನ್ನುವಂಥ ವ್ಯವಸ್ಥೆಗಳು. ಗ್ಯಾರಂಟಿಗಳಿಗೆ ನಾವು ನಂಬಿ ಗ್ಯಾರಂಟಿಗಳಿಗೆ ಪಶುವಾಗ್ತಾ ಇದ್ದೇವೆ. ನನ್ನ ವ್ಯಕ್ತಿತ್ವವನ್ನ ಕಳ್ಕೊಳ್ತಾ ಇದ್ದೇವೆ. ಅಲ್ಲ, ವಾಸ್ತವವಾದಂತ ರೀತಿಯಲ್ಲಿ ಗ್ಯಾರಂಟಿಯನ್ನು ಯಾವುದು ಕೊಡಬೇಕು ಗೊತ್ತಾ? ಬಸವಣ್ಣ ಕೊಟ್ಟ ಗ್ಯಾರಂಟಿಯನ್ನು ಕೊಡಬೇಕು. ಬಸವಣ್ಣನನ್ನ ನೋಡಿ, 36 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಅವರು ಸಕ್ರಿಯವಾಗಿದ್ದದ್ದು. ಕಲ್ಯಾಣವು ಭಕ್ತಿಗೆ ಬೀಡಾದದ್ದು 36 ವರ್ಷ ಒಂದು ವಚನದಲ್ಲಿದೆ. ಅನುಭವಕ್ಕೆ ಸದನವಾದದ್ದು 26 ವರ್ಷ.
26 ವರ್ಷ ಅನುಭವ ಮಂಟಪ ನಡೀತು. ಅಂದ್ರೆ ಈ ನೆಲೆಯಲ್ಲಿ ಜನಗಳು ಹೇಗೆ ಬದಲಾವಣೆ ಆದ್ರು? ಬಸವಣ್ಣನವರು ಅವ್ರು ಯಾವತ್ತೂ ನೀನ್ ಹೀಗಿರಬೇಕು ಅಂತ ಉಪದೇಶ ಮಾಡಲಿಲ್ಲ, ತಾವು ನಡೆದು ತೋರಿಸಿದ್ರು. ನಾನು ಲೌಕಿಕವಾಗಿ ಒಂದು ಉದಾಹರಣೆ ಕೊಡ್ತೇನೆ. 65ರ ಕಷ್ಟ ಕಾಲದಲ್ಲಿ ಅಮೆರಿಕಾದವರು ತಾವು ಕೊಡ್ತಾ ಇದ್ದಂತ ಆಹಾರದ ಕೊಡುಗೆಯನ್ನ ನಿಲ್ಲಿಸ್ತೇವೆ, ನಾವು ಹೇಳ್ದಂಗೆ ನೀವು ಕೇಳದೇ ಇದ್ರೆ ಅಂತ ಹೇಳಿ ನಮ್ಮ ದೇಶದ ಮೇಲೆ ಒತ್ತಡ ತಂದಾಗ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ನಾವು ಸ್ವಾಭಿಮಾನದಿಂದ ಬದುಕುವವರು, ಉಪವಾಸ ನಮಗೇನು ದೊಡ್ಡದಲ್ಲ, ನಾವು ಇನ್ನು ಮೇಲೆ ನಾನು ವಾರಕ್ಕೆ 1 ದಿನ ಸೋಮವಾರ ದಿವಸ ಉಪವಾಸ ಮಾಡ್ತೇನೆ, ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಅಂದಾಗ ಇಡೀ ಭಾರತದ ಸಕಲ ಪ್ರಜೆಗಳು ಸಹ ಅದನ್ನು ಅನುಭವಿಸಿದ್ರು. ಯಾಕೆ? ಇದು ಪ್ರಜ್ಞಾಪ್ರಭುತ್ವ. ಯಾತಕ್ಕೆ ಅನುಭವಿಸಿದ್ರು? ನೀವೆಲ್ಲ ಉಪವಾಸ ಮಾಡಿ ಅಂತ ತಾನು ತಟ್ಟೆ ಮುಂದೆ ಕೂತ್ಕೊಂಡು ಹೇಳಲಿಲ್ಲ ಮನುಷ್ಯ, ತಾನು ಮಾಡ್ತೀನಿ ಇಂದ ಎಲ್ಲರೂ ಅನುಭವಿಸಿದ್ರು, ಎಲ್ಲರೂ ಅನುಸರಿಸಿದ್ರು. ಒಳ್ಳೆ ಉದಾಹರಣೆ ಗುರು. ಆಮೇಲೆ ಅಷ್ಟೇ ಅಲ್ಲ, ಇನ್ನೊಂದು ನಾನು ಹೇಳ್ತೇನೆ, ಅಪ್ಪ ಬಸವಣ್ಣವರು ಅಷ್ಟೇ ಹೇಳಿದ್ದು, ವಸ್ತ್ರದೊಳಗೊಂದೆಳೆಯ, ಹೊನ್ನಿನೊಳಗೊಂದೊರೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ಕುದಿದೆನಾದಡೆ ತಲೆದಂಡ ಅಂತ ಹೇಳಿದ್ರು. ನಾನು ಈ ರೀತಿ ಇರ್ತೀನಿ ಅಂತ ಹೇಳಿದ್ರು, ನೀವೆಲ್ಲ ಆ ರೀತಿ ಇರಿ ಅಂತ ಯಾರಿಗೂ ಹೇಳಲಿಲ್ಲ. ಆದ್ರೆ ಅದರ ಪರಿಣಾಮ ಏನಾಯ್ತು ಗೊತ್ತಾ? ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಉದಾಹರಣೆ ಹೇಳಿದ್ನಲ್ಲ, ಇವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಪ್ರತಿಯೊಬ್ಬರೂ ಸಹ ಅಪ್ಪ ಬಸವಣ್ಣನಂತೆ ನಡಿಲಿಕ್ಕೆ ಶುರುವಾದ್ರು. ಇದು ಪ್ರಜ್ಞಾಪ್ರಭುತ್ವ. ಪ್ರಜ್ಞೆ ಅಂತ ಹೇಳಿದ್ರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಚಂಚಲತೆಯನ್ನ ದೂರ ಮಾಡಿ ಸರಿಯಾಗಿರ್ತಕ್ಕಂಥ ಬೆಳಕಿನ ಹಾದಿಯನ್ನ ತೋರಿಸ್ತಕ್ಕಂಥ ಗಟ್ಟಿತನ ಇದೆಯಲ್ಲ, ಅದಕ್ಕೋಸ್ಕರ ಅದನ್ನ ಘನ ಅಂತ ಹೇಳಿದ್ರು. ಘನ ಅಂತ ಹೇಳಿದ್ರೆ ಅದು ಮನದಲ್ಲಿ ಸ್ವಲ್ಪ ಚಂಚಲತೆ ಇರ್ತದೆ, ಮನಸ್ಸು ಏಕಾಗ್ರತೆಯಿಂದ ಹೋಗ್ಬೇಕಾದ್ರೆ ಅದು ಘನವಾಗಬೇಕು, ಘನ ಮನವಾಗಬೇಕು. ನಿಶ್ಚಯ, ಅದು ನಿಷ್ಠೆ. ನೋಡಿ, ಶ್ರದ್ಧೆ ಮನಸ್ಸಿಗೆ ಸಂಬಂಧಪಟ್ಟದ್ದು, ನಿಷ್ಠೆ ಘನಕ್ಕೆ ಸಂಬಂಧಪಟ್ಟದ್ದು. ಆ ನಿಷ್ಠೆಯ ನೆಲೆಯನ್ನ ಸಂಪೂರ್ಣವಾಗಿ ಜಾರಕ್ಕೆ ಕೊಡುವಂತ ವ್ಯವಸ್ಥೆ ಅಪ್ಪ ಬಸವಣ್ಣ ಮಾಡಿದ್ರ ಪರಿಣಾಮ ಏನಾಯ್ತು ಗೊತ್ತಾ? ಇದು ಹೇಗಾಯ್ತು ಜನಗಳಲ್ಲಿ ಅಂತ ಯೋಚನೆ ಮಾಡ್ಲಿಕ್ಕೋಸ್ಕರ ಅಪ್ಪ ಬಸವಣ್ಣ ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ನೀವೆಲ್ಲ ಏನು ಕೇಳ್ತೀರಿ, ನಿಮ್ಗೆ ಏನೇನ್ ಬೇಕಾಗಿದೆ ಕೇಳಿ ನಾನು ಕೊಡ್ತೇನೆ ಅಂತ ಹೇಳಿದ್ರು ಬಸವಣ್ಣ. ಯಾರು ಬಂದು ಕೇಳಲಿಲ್ಲ. ಅಪ್ಪ ಬಸವಣ್ಣ ಅದನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಬೇಡುವವರಿಲ್ಲದೆ ಬೇಡುವವರಿಲ್ಲದೆ ಬಡವಾದೆನಯ್ಯ, ಆನೆ ಕುದುರೆ ಎಲ್ಲ ಇದೆ, ಐಶ್ವರ್ಯ ಎಷ್ಟಿದ್ದರೇನು, ಅವೆಲ್ಲ ಇದ್ರೇನು ಪ್ರಯೋಜನ, ಯಾರು ನನ್ನ ಕೇಳಲಿಲ್ಲ ಅಂದ್ರೆ ನಾನು ಬಡವ. ಈ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಇಡೀ ಜನಾಂಗ ಯಾವ ರೀತಿ ಪರಿವರ್ತನೆ ಆಗಿತ್ತು ಅನ್ನೋದನ್ನ ಅವ್ರು ಹೇಳ್ತಾರೆ. ಮನೆ ನೋಡ ಬಡವರು, ಮನ ನೋಡ ಘನಕ್ಕೆ ಘನ. ಅದು ವ್ಯತ್ಯಾಸ ಆಗೋಗಿದೆ ರೀ, ಘನನೇ ಕೊರತೆ ಆಗ್ತಾ ಇದೆ. ಯಾಕಂದ್ರೆ ಯಾರಿಗೂ ಸಾಕ್ಷಿ ಏನು, ನನ್ನ ಮನಸ್ಸಾಕ್ಷಿ ಅಂತ ಹೇಳ್ತಾ ಬರೀ ಒಬ್ಬ ವ್ಯಕ್ತಿ ತಾನು ಸಾಹುಕಾರನಾಗ್ಬೇಕು, ತಾನು ಸ್ವಾರ್ಥ, ಬರೀ ಸ್ವಾರ್ಥ ಆಗಿದೆ. ಅದು ಏನಾಗಿದೆ, ಅದು ವ್ಯಷ್ಟಿ ಆಗಿ ಈಗ ಸಮಷ್ಟಿಯ ದಿಕ್ಕೇ ನಮಗ್ ಕಾಣ್ತಾ ಇಲ್ದಂಗೆ ಆಗೋಗಿದೆ. ಅದಕ್ಕೆ ಎಲ್ಲರೂ ಕೂಡ ನಾವು ಒಬ್ಬ ಪ್ರಜೆಗಳಾಗಿ ಓಟ್ ಹಾಕುವ ಸಂದರ್ಭದಲ್ಲಿ ಯಾವುದೋ ಒಂದು ಪಕ್ಷ ಅಂದ್ರೆ ಅದು ಕಣ್ಣು ಮುಚ್ಚಿಕೊಂಡು ಅದೆಂತ ವ್ಯಕ್ತಿ ನಿಂತಿದ್ದಾನೆ ಅದನ್ನೂ ನೋಡ್ಲಾರದೇನೆ, ಯಾವುದೋ ಒಂದು ಧಾರ್ಮಿಕ ವಿಷಯಗಳಲ್ಲಿ ಜಾಗೃತಿ ಮಾಡ್ತಕ್ಕಂಥ ಇವತ್ತಿನ ವ್ಯವಸ್ಥೆಯಲ್ಲಿ ಅದಕ್ಕೆಲ್ಲ ನಾವು ಬಲಿ ಅಲ್ಲ. ನಾನು ಒಂದು ಮಾತು ಹೇಳ್ತೇನೆ. ನಮ್ಮ ದೇಶದ ರಾಷ್ಟ್ರ ಪಕ್ಷಿ ಯಾವುದು? ನವಿಲು. ಪಕ್ಷಿ ಅದು. ಯಾತಕ್ಕೆ ಅದನ್ನ ಪಕ್ಷಿ ಅಂತ ಕರೆದ್ರು? ಪಕ್ಷ ಅಂದ್ರೆ ರೆಕ್ಕೆ, 2 ರೆಕ್ಕೆ ಇರುವುದರಿಂದ ಅದು ಪಕ್ಷಿ. ನಮ್ಮ ದೇಶ ಅಂತ ಅನ್ನುವುದು ಒಂದು ರಾಷ್ಟ್ರ ಪಕ್ಷಿ. ಅದು ಮುಂದೆ ಸಾಗಬೇಕಾದ್ರೆ 2 ರೆಕ್ಕೆಗಳಿರ್ಬೇಕು. ಯಾವುದು 2 ರೆಕ್ಕೆಗಳು? ಒಂದು ಆಳುವ ಪಕ್ಷ, ಇನ್ನೊಂದು ಕೇಳುವ ಪಕ್ಷ. ಕೇಳುವ ಪಕ್ಷ ಹೇಳ್ತೀನಿ, ಕೇಳುವ ಪಕ್ಷವನ್ನ ದಿಕ್ಕು ತಪ್ಪಿಸಿ ನಾವು ವಿರೋಧ ಪಕ್ಷ ಅಂತ ಯಾವಾಗ ಮಾಡಿದ್ವಿ ಅಲ್ಲೇ ದಾರಿ ತಪ್ಪಿಸಿದ್ವಿ. ನೋಡಿ, ಕೇಳುವ ಪಕ್ಷ ನೋಡಿ, ವಾಸ್ತವತೆ ನೀವು ಗಮನಿಸ್ಕೊಳ್ಳಿ. ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಇಡೀ ವರ್ಷದ ಆರ್ಥಿಕವಾಗಿರುವಂತ ಸರ್ಕಾರದ ನಡವಳಿಕೆಗಳನ್ನ ಸರಿಯಾದ ರೀತಿಯಿಂದ ಅದನ್ನ ಗುರುತಿಸಿ ಅದಕ್ಕೆ ಸಹಿ ಮಾಡ್ತಕ್ಕಂಥ ಒಂದು ಕಮಿಟಿ ಇದೆ, ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಇದೆ. ಅದರ ಮುಖ್ಯಸ್ಥ ಯಾರು? ಯಾರು ವಿರೋಧ ಪಕ್ಷದ, ಯಾರು ಪ್ರತಿಪಕ್ಷದ ನಾಯಕನಾಗಿರ್ತಾನೆ ಅವನು ಅದರ ಅಧ್ಯಕ್ಷ. ಅಂದ್ರೆ ಅವನು ಕೇಳುವ ಪಕ್ಷದ ಅಧಿಪತಿ.
ಆಳುವ ಪಕ್ಷದ ಅಧಿಪತಿ ಮುಖ್ಯಮಂತ್ರಿ. ಆಳುವ ಪಕ್ಷ, ಕೇಳುವ ಪಕ್ಷ, ಈ ಎರಡು ರೆಕ್ಕೆಗಳು ಬಲವಾಗಿರ್ಬೇಕು. ಆಗ್ಲೇ ಒಂದೇನಾದ್ರು ಅಲ್ಲ, ಎರಡೂ ರೆಕ್ಕೆ ಬಲವಾಗಿದ್ರೆ ಹಕ್ಕಿ ಹಾರ್ಲಿಕ್ಕಾಗತ್ತೆ. ಏನಾಗುತ್ತೆ ಗೊತ್ತಾ, ಒಂದು ಆಳುವ ಪಕ್ಷ 80%, ಕೇಳುವ ಪಕ್ಷ 20% ಅಂದ್ರೆ ಒಂದು ರೆಕ್ಕೆ ಬಲವಾಯಿತು, ಇನ್ನೊಂದು ರೆಕ್ಕೆ ಶಿಥಿಲವಾಯಿತು, ಅಕ್ಕಿ ಹೇಗಾಗುತ್ತೆ? ಖಂಡಿತ. ಹೌದು, ಪ್ರಜಾಪ್ರಭುತ್ವಕ್ಕೆ ಈ ಪ್ರಜಾಪ್ರಭುತ್ವದ ಮೂಲ ಧರ್ಮವನ್ನ ನಾವು ಇದನ್ನ ಜನಸಾಮಾನ್ಯರಿಗೆ ಸಹಜವಾಗಿ ಹೇಳಬೇಕು. ಅಷ್ಟೇ ಅಲ್ಲ, ನಮ್ಮ ಪ್ರತಿನಿಧಿಗಳಾಗುವವರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇದು ನನ್ನ ಚಿಂತನೆ ಸರ್. ಖಂಡಿತ. ವಾಸ್ತವವಾಗಿ ಹೇಳ್ತೇನೆ. ಉದಾಹರಣೆಗೆ ಈಗ ಇಸ್ರೇಲ್ ಒಂದು ಉದಾಹರಣೆ ಕೊಡ್ಬೋದು. ಆಳುವ ಪಕ್ಷದವರಿಗೂ ಕೇಳುವ ಪಕ್ಷದವರಿಗೂ ವ್ಯತ್ಯಾಸ ಎಷ್ಟು ಅಂದ್ರೆ 5-6 ಸೀಟ್ಗಳು ವ್ಯತ್ಯಾಸ ಇರ್ತಾವೆ. ಇಲ್ಲಿ ಹಾಗಿಲ್ಲ. 2/3 ಮೆಜಾರಿಟಿ, ಥಮ್ಮಿಂಗ್ ಮೆಜಾರಿಟಿ ಇತ್ಯಾದಿಗಳಲ್ಲ. ಆಮೇಲೆ ಬರುವವರು ನಮ್ಮ ದೇಶವನ್ನ ಹೇಗೆ ನಡೆಸ್ತೀವಿ ಅಂತ ಅನ್ನೋದ್ರ ಕಡೆ ಗಮನ ಹರಿಸೋದನ್ನ ಬಿಟ್ಟು, ಹೇಗೆ ನಾವು ಆ ವ್ಯಕ್ತಿಗಳಲ್ಲಿ ನಾವು ಪ್ರಜ್ಞಾಹೀನ ಸ್ಥಿತಿಗೆ ತಂದು ಹೇಗೆ ಅವರನ್ನ ಸ್ವಾಹ ಮಾಡಿಕೊಂಡು ಹೇಗೆ ನಮ್ಮ ಸರ್ಕಾರ ತರಬೇಕು ಅನ್ನುವ ಆಲೋಚನೆ ಮಾಡೋದೇ ಬಿಟ್ಟು, ನಮ್ಮ ಸರ್ಕಾರ ತರೋದಲ್ಲ, ನಮ್ಮ ದೇಶವನ್ನು ಮುನ್ನಡೆಸಬೇಕು ಅಂತ ಅನ್ನುವಂಥ ಆಲೋಚನೆ, ನಮ್ಮ ಜನಸಾಮಾನ್ಯರು ಪರಿಪೂರ್ಣರಾಗಬೇಕು ಅನ್ನುವಂಥ ಚಿಂತನೆ ಇದ್ದಾಗ ಆಳೋದು ಕೇಳೋದ್ರಲ್ಲಿ ಏನ್ ವ್ಯತ್ಯಾಸ ಇದೆ? ಈಗ ಆಳೋದು ಕೇಳೋದೇ ದೊಡ್ಡದಾಗ್ತಾ ಇದೆ ಹೊರತಾಗಿ ದೇಶದ ಹಿತಾಸಕ್ತಿ ಎಲ್ಲಿದೆ ಗುರು? ಎಲ್ಲಿದೆ? ಅದು ಮುಖ್ಯ. ಇದು ಬರೀ ತಾವು ರಾಜಕಾರಣದಲ್ಲಿ ತಮ್ಮ ಅಧಿಪತ್ಯದಲ್ಲಿ ದೇಶವನ್ನು ನಡೆಸಬೇಕು ಅನ್ನೋದು ಒಂದೇ ಮಾತು. ಅದು ಪ್ರಜಾಪ್ರಭುತ್ವದ ವೀಕ್ನೆಸ್ ಆಗಿ ಕಾಣಿಸುತ್ತೆ. ನಿಜ ಅದು. ಕಾರಣ ನೀವು ಹೇಳೋದ್ರಲ್ಲಿ 100% ಸತ್ಯ ಇದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಇದು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ನಮ್ಮ ಜನಪ್ರತಿನಿಧಿಗಳಲ್ಲಿರಬೇಕಾದಂತ ಮೂಲ ಲಕ್ಷಣ ಇದು. ಆದ್ರೆ ಆಗಿದೆಯಾ ಗುರುಗಳೀಗ? ಅದನ್ನ ನಾವು ಪಾಠ ಹೇಳ್ಬೇಕು. ಇದು ಪಾಠ ಹೇಳಿದ್ರೆ ಅಲ್ಲ, ಪಾಠ ಹೇಳ್ಬೇಕು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಮೊದಲು ನೋಡಿ, ಒಂದು ಪ್ರವಾಹ ಇವಾಗ ಎಲ್ಲ ಬೇಸಿಗೆ ತುಂಬಾ ಜಾಸ್ತಿ ಆಗಿದೆ, ವಿಪರೀತ ಮಳೆ ಬಂದ್ಬಿಡ್ತು, ಒಣಗಿದ ನದಿಯಲ್ಲಿ ನೀರು ಹರಿಲಿಕ್ಕೆ ಶುರುವಾಗುತ್ತೆ. ಮೊದಲು ಹರಿಯೋ ನೀರು ಯಾವುದು? ಬರೀ ಕೆಸರು, ಕಸ, ಕಡ್ಡಿ ಇವೇ ಹರಿಯೋದು, ವಲಸೆ ಬರೋದು. ಆದ್ರೆ ಆ ನೀರು ಹರಿಯುವಿಕೆ ನಿರಂತರ ಆದಾಗ ಏನಾಗುತ್ತೆ? ಪರಿಶುದ್ಧ, ಅವೆಲ್ಲ ಹೋಗಿ ಶುದ್ಧವಾದ ನೀರು ಹರಿಯುತ್ತೆ. ನೋಡಿ, ನಾವು ಬರೀ ಒಂದು ಉದಾಹರಣೆ ನಾನು ಹೇಳಿದ್ದಲ್ಲ. ಒಂದು ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ 50 ವರ್ಷ, 70 ವರ್ಷ, 100 ವರ್ಷ ಏನೂ ಅಲ್ಲ. ಇದು ಪ್ರಜಾಪ್ರಭುತ್ವದ ಆದಿಯ ಸ್ಥಿತಿ. ಇದು ಭಾರತದಲ್ಲಿ ನಮ್ಮ ಜನ ಜಾಗೃತವಾಗಬೇಕು. ಮತ್ತೆ ಬಸವಣ್ಣನನ್ನು ಯಾಕೆ ನಾವು ನೆನೆಸ್ತೇವೆ ಅಂತ ಹೇಳಿದ್ರೆ, ಬಸವ ಪ್ರಜ್ಞೆ ಅಂದ್ರೆ ಬಸವಣ್ಣನನ್ನು ಹೊಗಳೋದಲ್ಲ. ನಾವು ಬಸವಣ್ಣನನ್ನ ಕುರಿತು ಅವನು ಹಾಗೆ ಹೀಗೆ, ಅವನು ಮಹಾ ದೊಡ್ಡ ಮನುಷ್ಯ, ಪ್ರಪಂಚದ ಇತಿಹಾಸದಲ್ಲಿ ನಾವೆಲ್ಲ ಹೇಳಿ ದೊಡ್ಡದಾಗಿ ಚಪ್ಪಾಳೆಗಿಟ್ಟಿಸ್ಬಿಡ್ತೀವಿ. ಅಲ್ಲ, ಯಾವ್ದು ಅವ್ರಿಗೆ ಬೇಡವಾಗಿತ್ತು ಅದನ್ನ ನೋಡಿ, ಅಪ್ಪ ಬಸವಣ್ಣನವರೇ ಹೇಳಿದ್ರು, ಎಮ್ಮವರು ಎನ್ನ ಹೊಗಳಿ ಹೊಗಳಿ ಹೊನ್ನ ಶಿವಲಕ್ಕಿಕ್ಕಿದರಯ್ಯ. ಇವತ್ತಿನ ವಾಸ್ತವ ಹೇಗಿದೆ? ಯಾವುದೇ ಒಂದು ಉಪನ್ಯಾಸ ತಗೊಳ್ಳಿ, ಹೊಗಳೋದು, ಹೊಗಳಕ್ಕೋಸ್ಕರನೇ. ಅದು ದೇವರನ್ನ ಕೇಳ್ಕೊಂಡ್ರವ್ರು, ನೀ ನನಗೆ ಒಳ್ಳಿತನ ಆದರೆ ಈ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತ ಪರಮಾತ್ಮ ಮಾತಿದೆ. ಈ ಆದರ್ಶ ಯಾವತ್ತು, ಈ ಆದರ್ಶ ನಮ್ಮ ಜಗತ್ತಿನಲ್ಲಿ ಬರಬೇಕು. ನೋಡಿ, ನಮ್ಮ ಮಕ್ಕಳು ಎಲ್ಲಿವರೆಗೂ ನಾವೇನ್ ಮಾಡಿದ್ದೇವೆ, ನಮ್ಮಿಂದ ಏನಾಗಿಲ್ಲ, ಅದನ್ನ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಅದನ್ನ ಖಂಡಿತ ಮಾಡುತ್ತೆ. ವೇದದ ಋಷಿಗಳು ಹೇಳಿದ್ರು, ಅಕೃತಂಚ ಪೂರ್ವೈಹಿ ಕೃತಂಚ ಪುತ್ರೈಹಿ ಅಂತ. ಹಿರಿಯರು ಮಾಡಲಾಗದನ್ನ ಮುಂದಿನ ಮಕ್ಕಳು ಮಾಡಿದ್ರು ಅಂತ. ಆಮೇಲೆ ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳಿದ್ರು ಅವರು, ಯಾರನ್ನ ನಾವು ಅಧಿಕೃತ ಅಂತ ನಂಬಬೇಕು, ಯಾರು ಮುಂದೆ ಬರುತ್ತಾರೋ ಅವರು ಅಧಿಕೃತ. ಅವರಿಗೆ ನಾವು ಬೇಕಾದಂತ ಮೂಲ ದ್ರವ್ಯವನ್ನ, ಮೂಲ ಆಸರೆಯನ್ನ, ಮೂಲ ಚಿಂತನೆಯನ್ನ, ಮೂಲ ಪ್ರಜ್ಞೆಯನ್ನ ಜಾಗೃತ ಮಾಡುವಂತ ಕೆಲಸ ಇದೆಯಲ್ಲ, ಇದು ದೇಶವನ್ನ ಕಟ್ಟುವ ಕಾರ್ಯ. ಈ ಲೆಕ್ಕದಲ್ಲಿ ನಾವು ಮಾಡಬೇಕಾದ ಕೆಲಸ ಬಹಳ ಬಾಕಿ ಇದೆ. ಇದರ ಬಗ್ಗೆ ನಾವೆಲ್ಲ ಸಾಮೂಹಿಕವಾಗಿ ಚಿಂತನೆ ಮಾಡಬೇಕು. ಈಗ ಯಾಕೆ ಅಪ್ಪ ಬಸವಣ್ಣ ನಮಗೆ ಪ್ರಕೃತರಾಗ್ತಾರೆ ಅಂತ ಹೇಳಿದ್ರೆ, ಜನಸಾಮಾನ್ಯರಲ್ಲಿರ್ತಕ್ಕಂಥ ದೌರ್ಬಲ್ಯವನ್ನ ತೆಗೆಯಲಿಕ್ಕೆ ಸರಳವಾದ ಸ್ಪಷ್ಟವಾದ ಮಾರ್ಗವನ್ನ ಹಾಕಿಕೊಟ್ಟವರು ಅಪ್ಪ ಬಸವಣ್ಣ. ನೋಡಿ, ಏನು ಬೇಡ, ಇವಿಷ್ಟನ್ನು ಇಟ್ಕೊಳ್ಳಿ, ಎಷ್ಟು ಪರಿವರ್ತನೆ ಆಗ್ತದೆ ನೋಡಿ. ಈಗ ನೋಡಿ, ನಮ್ಮ ರಾಜ್ಯದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ವಿ. ಆ ಸಂಸ್ಕೃತಿ ಅನ್ನ ವಿಕಾಸ ಮಾಡತಕ್ಕಂಥ ಹೆಜ್ಜೆಗಳು ಎಲ್ಲಿವೆ? ಕೇವಲ ಅವನನ್ನು ಎಲ್ಲರನ್ನು ಹೊಗಳದಂತೆ ಸಾಂಸ್ಕೃತಿಕ ನಾಯಕ ಅಂದ್ವಿ. ಆ ನಾಯಕತ್ವದ ಗುಣಗಳನ್ನ ನಾವೆಲ್ಲಿ ಅಳವಡಿಸ್ಕೊಳ್ತಾ ಇದೀವಿ? ಅಳವಡಿಸ್ಕೊಳ್ಳೋದು ಕರ್ತವ್ಯ.
ಪ್ರತಿಯೊಬ್ಬ ನಾವು ಬರೀ ರಾಜಕಾರಣಿಗಳನ್ನ ಬೈಯೋದಾಗ್ಲಿ, ಪಕ್ಷವನ್ನು ಬೈಯೋದಾಗ್ಲಿ, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆ ಪ್ರಜ್ಞೆಯನ್ನ ಜಾಗೃತ ಮಾಡಿಕೊಳ್ಳದೆ ಬಸವ ತತ್ವ ನಾಯಕ ಬಸವಣ್ಣ, ಕೊನೆಗೆ ಕರ್ನಾಟಕದಲ್ಲಾದ್ರೂ ಬಸವಣ್ಣನ ನಾಯಕ ಅಂತ ನಾವು ಒಪ್ಕೊಂಡಿದ್ದೇವೆ. ಸರ್ಕಾರವೇ ಅದು ಘೋಷಣೆ ಮಾಡಿದೆ. ಆ ಘೋಷಣೆಯಾಗಿರುವುದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಅರಿವು ಅನ್ನೋದನ್ನ ಜಾಗೃತ ಮಾಡಿ, ಇಷ್ಟೊತ್ತು ಕೂಡ ತಾವು ಹೇಳಿದ ಅನೇಕ ಆದರ್ಶದ ಮಾತುಗಳು ಕೇವಲ ಆದರ್ಶವಾದ ಆಗಿ ಉಳಿಯೋ ಹಾಗಿಲ್ಲ. ಅದು ಪ್ರತಿಯೊಬ್ಬರಲ್ಲಿ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆಯನ್ನ ಹೇಗೆ ಮಾಡೋದು ಅನ್ನೋದೇ ಇವತ್ತಿನ ಚಿಂತನೆ. ತಾವು ಹೇಳಿದ್ದು ನೋಡಿ ವಾಸ್ತವ ಸತ್ಯ. ನಾನು ಹೇಳ್ತೇನೆ, ಸಾಂಸ್ಕೃತಿಕ ನಾಯಕ ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ನಮಗೆ ಸ್ಥೂಲವಾಗಿ ಒಂದು ದಿಕ್ಕನ್ನ ತೋರಿಸ್ತದೆ. ಸಾಂಸ್ಕೃತಿಕ ನಾಯಕ ನಮ್ಮ ನಾಯಕನಾಗಿ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ನಮಗೆ ಒಂದು ದಿಕ್ಕು ಕಾಣ್ತಾ ಇದೆ, ಒಂದು ದಿಕ್ಸೂಚಿ ಕಾಣ್ತಾ ಇದೆ. ನಾವು ಅದನ್ನ ಹೊಗಳಿಕೆ ಕೂತ್ಕೊಳ್ಬಾರ್ದು. ಬಸವಣ್ಣ ಹೇಳಿದ ಈ ಸರಳವಾದ ಮಾತನ್ನು ನೀವು ತೆಗೆದುಕೊಳ್ಳಿ. ಭಕ್ತಿ ಸುಭಾಷೆಯೇ ನುಡಿವೆ. ಭಕ್ತಿ ಅಂತ ಹೇಳಿದ್ರೆ ನಾವು ಯಾವುದೋ ದೇವಸ್ಥಾನ ತೀರ್ಥಯಾತ್ರೆ ಮಾಡ್ಕೊಂಡು ಭಜನೆ ಮಾಡೋದಲ್ಲ. ಭಕ್ತಿ ಅಂತಂದ್ರೆ, ಭಕ್ತಿ ಅಂತಂದ್ರೆ ನಮ್ಮ ನಡೆ ಮತ್ತು ನಮ್ಮ ನುಡಿ ಎರಡನ್ನು ಸೇರಿಸಿದಂತಹ ಒಂದು ಗಟ್ಟಿತನ ಇದೆಯಲ್ಲ, ಇದು ಭಕ್ತಿ. ಸುಭಾಷೆ, ನಾನು ಎಷ್ಟೇ ದೊಡ್ಡವ ಅಂತ ಅನ್ನುವಂತ ಅಹಂಕಾರ ಮತ್ತು ಉದಾಸೀನದಿಂದ ಮಾತನಾಡಬಾರ್ದು. ಎಲ್ಲರ ಜೊತೆಯಲ್ಲಿ ಎಲ್ಲರ ಮನಸ್ಸನ್ನ ತಲುಪುವಂತೆ ಮಾತನಾಡಬೇಕು. ಇದು ಸರಳವಾದ ಮಾತು. ಇದಿಷ್ಟನ್ನ ನಾವು ಮೊದಲು ಕಲಿಸ್ಬೇಕು. ಎರಡನೇ ಮಾತು, ನುಡಿದಂತೆ ನಡೆವೆ. ನಾನು ಏನು ಬಾಯಿನಲ್ಲಿ ಹೇಳ್ತೇನೆ ಅದು ನನ್ನ ನಡೆಗೆ ದಿಕ್ಸೂಚಿಯಾಗಿರ್ಬೇಕು. ಇದು ಕೇವಲ ಭಾಷಣವಾಗ್ತಾ ಇದೆ. ಆಮೇಲೆ ನಡೆಯಲ್ಲಿ ನುಡಿಯ ಪೂರೈಸುವೆ. ನನ್ನ ನಡೆ ನನ್ನ ಮಾತಿಗೆ ಆಧಾರವಾಗಿ ನಿಲ್ಲಬೇಕು. ನೋಡಿ, ಈ ಮೂರೇ ಮಾತು ಬಹಳ ಸರಳವಾಗಿ ಕಾಣುತ್ತೆ. ಆದರೆ ಇದನ್ನ ನಾವು ಖಚಿತವಾದಂತ ರೀತಿಯಲ್ಲಿ ಇದನ್ನ ನಾವು ನಮ್ಮ ಬದುಕಿನಲ್ಲಿ ನಾವು ಅದನ್ನು ಬಿತ್ತಿ ಬೆಳೆಯುವಂತಹ ಗಟ್ಟಿತನವನ್ನ ನಾವು ತೋರಿಸ್ಕೊಂಡ್ರೆ ಏನಾಗತ್ತೆ? ಅಣ್ಣ ಪ್ರೇಮಿಯವರೇ, ತಾವು ಕೂಡ ನಿಮ್ಮ ಚಿಂತನೆಗಳನ್ನ ಇಡೀ ಈ ಚಿಂತನೆಯನ್ನು ನಾನು ಗಮನಿಸ್ತಾ ಹೋದರೆ ಇದಕ್ಕೆ ಒಂದೇ ಒಂದು ಶಬ್ದ, ಬಸವಣ್ಣನ ಪ್ರಜ್ಞೆ, ಬಸವ ಪ್ರಜ್ಞೆ. ಅಂದರೆ ಬಸವಣ್ಣನವರು ನಮ್ಮ ಈ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕಂಡುಹಿಡ್ಕೊಂಡಿದ್ರು, ಅವ್ರು ನಡೆದು ತೋರಿಸಿದ್ರು. ಮುಖ್ಯವಾದ ವಿಷಯ ಅಂದರೆ ಅವರಿದ್ದಿದ್ದು ಒಂದು ರಾಜಪ್ರಭುತ್ವದಲ್ಲಿ. ಖಂಡಿತ ರಾಜಪ್ರಭುತ್ವದಲ್ಲಿದ್ದರೂ ಕೂಡ ಅವರಿಗೆ ಒಂದು ಮಂತ್ರಿ ಪದವಿ ಸಿಕ್ಕಿ ಒಂದು ಅವಕಾಶ ಸಿಕ್ಕಿದಾಗ ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಆಗಲೂ ಕೂಡ ದೇಶ ಕಿರಿಯರಿಲ್ಲ ಅನ್ನೋ ಮನೋಭಾವದಿಂದ ಅವಕಾಶವನ್ನು ಉಪಯೋಗಿಸ್ಕೊಂಡು ಅವರು ಬಡವರಿಗೆಲ್ಲ ಒಂದು ಕಾಯಕ ಮಾಡುವ ಒಂದು ಶಕ್ತಿಯನ್ನು ಕೊಟ್ಟಾಗ ಭಂಡಾರದ ಹಣ ಜಾಸ್ತಿ ಆಯಿತು. ರಾಜನಿಗೆ ಆಶ್ಚರ್ಯ ಆಯಿತು, ಏನಿದು ಹೆಂಗ್ ಸಾಧ್ಯ ಆಯಿತು ಅಂತ. ಇದನ್ನು ಒಂದು ಪ್ರಯೋಗ ಮಾಡಿ ತೋರಿಸಿದ್ರು. ಹೌದು, ಬಸವಣ್ಣನವರು. ಇದು ಜೊತೆಗೆ ನಮ್ಮ ಎಲ್ಲ ಪ್ರಯೋಗದಲ್ಲಿಯೂ ಕೂಡ ಬಿಜ್ಜಳನ ಭಂಡಾರ ಏಕೆ ಅಂತ ಹೇಳಿದ್ರು. ಆ ಧೈರ್ಯ ನೋಡಿ, ಅದು ಆ ಧೈರ್ಯ ಇದು ವಾಸ್ತವಾದಂತ ಈ ಮಾತು ವಚನ ಎಷ್ಟು ಚೆನ್ನಾಗಿದೆ ನೋಡಿ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರೋದು ಓರೆಯಾವಿನ ಅಂಗಿಕೆ. ಈ ಯಾವ್ದೋ ಹಾಲು ಕರೀದೇ ಇರೋಂತ ಹಸುವಿನಿಂದ ಯಾಕಯ್ಯ ಹೋಗ್ತೀಯ? ಎಷ್ಟು ದಿನ ಹೋಗ್ತೀರ ಅವ್ರ ಹಿಂದೆ? ಇವತ್ತೇನಾಗಿದೆ ಅಂತಂದ್ರೆ ಊರ ಮುಂದೆ ಹಾಲ ಹಳ್ಳ ಯಾವ್ದು ಅನ್ನೋದನ್ನ ನಾವು ಪರಿಚಯ ಮಾಡಲೇ ಇಲ್ಲ. ಈಗ ನಮ್ಮ ಕಾಯಕ ಪ್ರಜ್ಞೆ, ನಮ್ಮ ನೆಲೆ ಇದೆಯಲ್ಲ, ಇದು ಊರ ಮುಂದೆ ಹರಿಯುವಂತ ಹಾಲ ಹಳ್ಳ. ನಾವು ಈ ಓರೆಯಾವಿನ ಅದನ್ನು ಬಿಟ್ಟು ಓರೆಯಾವಿನ ಹಂಗು ಓರೆಯಾವ ಯಾವುದು ಅಂತಂದ್ರೆ ಸರ್ಕಾರಿ ಗ್ಯಾರಂಟಿಗಳು ಮತ್ತು ಮೀಸಲಾತಿಗಳು. ಕಂಟಿನ್ಯೂ ಮಾಡಿ. ಈ ಮೀಸಲಾತಿಗಳಿದೆಯಲ್ಲ, ಸಂದರ್ಭದಲ್ಲಿ ಇನ್ನೊಂದು ವಿಷಯ ಜ್ಞಾಪಕ ಬರುತ್ತೆ. ಈಗ ನಾವು ಅದು ಮಾತು ಈ ಪ್ರಜ್ಞೆ ಅಂತ ಬಂದಾಗ ಪರಿಸರ ಪ್ರಜ್ಞೆ ಅನ್ನೋದು ಬರುತ್ತೆ. ಇವತ್ತಿನ ಸಂದರ್ಭಕ್ಕೆ ಪರಿಸರ ಪ್ರಜ್ಞೆ ನಮ್ಮಲ್ಲಿ ಯಾಕಿಲ್ಲ? ಕೆರೆ ಒಣಗಿಸ್ತೀವಿ, ಗಿಡ ಇಲ್ದಂಗೆ ಮಾಡಿದ್ವಿ, ಮರ ಇಲ್ದಂಗೆ ಮಾಡಿದ್ವಿ, ನೀರಿಲ್ದಂಗೆ ಆಯ್ತು. ಆದರೆ ಋಗ್ವೇದದಲ್ಲಿ ಈ ಅರಣ್ಯಕಾಂಡ ಅಂತ ಬರುತ್ತೆ, ಅರಣ್ಯ ಪರ್ವ, ಅಲ್ಲಿ ಈ ಪರಿಸರ ಪ್ರಜ್ಞೆ ಬಗ್ಗೆ ಮಾತಾಡ್ತಾರೆ. ಗಿಡ ಬೆಳೆಸ್ಬೇಕು, ನೀರನ್ನ ಕೆರೆ ಇದು ಮಾಡಬೇಕು ಅಂತ. ಅಂದ್ರೆ ಆ ಕಾಲದ ಕೂಡ ಇಂಥ ಸಂದರ್ಭಗಳು ಇದ್ದಿರ್ಬೋದು. ಆದ್ರೆ ಇವತ್ತು ನಾವು ಅದನ್ನ ಯಾಕೆ ಪಾಲಿಸ್ತಾ ಇಲ್ಲ? ನಾವೆಲ್ಲ ಹೇಳ್ತೀವಿ ಎಲ್ಲ ವೇದದೊಳಗಿದೆ, ಅದರಲ್ಲಿ ಎಲ್ಲನೂ ಇದೆ, ನಿಜ. ಜ್ಞಾನ, ವೇದ ಅಂದ್ರೆ ಜ್ಞಾನ ಇದೆ. ಯಾರ ಹತ್ರ ಇದೆ? ಎಲ್ಲಿದೆ? ಪುಸ್ತಕದಾಗಿದೆ. ಆದ್ರೆ ನಮಗೆ ಯಾಕೆ ಬರಲಿಲ್ಲ? ಮನುಷ್ಯನಲ್ಲಿ ವ್ಯಕ್ತಿಯೊಳಗೆ ಬರಬೇಕು ಜ್ಞಾನ. ಪುಸ್ತಕದೊಳಗೆ ಜ್ಞಾನ ಇದ್ರೆ ಏನು ಪ್ರಯೋಜನ? ಇವತ್ತಾಗಿರೋ ದುರಂತ ಇದೇನೆಂದ್ರೆ
ಎಲ್ಲ ಗೊತ್ತು, ಎಲ್ಲ ಇದೆ ಅಂತೀವಿ ನಮ್ಮಲ್ಲಿ, ಆದ್ರೆ ಪ್ರಯೋಜನ ಏನಿಲ್ಲ. ಅಂದ್ರೆ ಕ್ರಿಯೆ ಇಲ್ಲದ ಜ್ಞಾನ ಅಜ್ಞಾನಕ್ಕೆ ಸಮಾನ ಅಂತ ಅದು ಸ್ಪಷ್ಟವಾದ ಮಾತು ಶರಣರು ಹೇಳಿದ್ದು. ಬಹಳ ಸೂಕ್ಷ್ಮವಾಗಿ ಅದು ಕ್ರಿಯೆ ಇಲ್ಲದ ಜ್ಞಾನ ಅಜ್ಞಾನ. ಈಗ ಅಜ್ಞಾನದಲ್ಲೇ ಇದ್ದೇವೆ, ನಾವು ಅಜ್ಞಾನದಲ್ಲಿದ್ದೇವೆ. ಗೊತ್ತಿದ್ದು ತಪ್ಪು ಮಾಡ್ತೀವಲ್ಲ, ಅದಕ್ಕೇನಂತ ಹೇಳಿ ಅನ್ಬೇಕ್ರಿ. ನೋಡಿ, ಅದನ್ನೇ ಹೇಳಿದ್ರು, ಬರೀ ನಾವು ಬಾಯಿನಲ್ಲಿ ಭಾಷಣ ಮಾಡೋದೇನು ಪ್ರಯೋಜನ ಇಲ್ಲ. ಗಿಳಿ ಓದಿದರೇನು ಜ್ಞಾನಿಯಾಗಬಲ್ಲದೆ, ಇಕ್ಕುಳ ಕೈ ಮುಗಿದರೇನು ಭಕ್ತಿಯಾಗಬಲ್ಲದು. ನೋಡಿ ಎಂತ ಮಾತುಗಳು. ಆದ್ರೆ ನಾವು ತಲೆಬಾಗಿದರೇನು ಭೃತ್ಯಾಚಾರಿಯಾಗಬಲ್ಲದೆ. ಬಸವಣ್ಣನ ಮಾತಿದು ತೀಕ್ಷ್ಣವಾದಂತ ಮಾತು. ಇದನ್ನು ನಾವು ಗಮನಿಸ್ಬೇಕು. ಇದಿಷ್ಟೇ ಅಲ್ಲ, ನೀವು ಹೇಳಿದ್ದು ಬಹಳ ಸ್ವಾರಸ್ಯವಾದಂತ ವಾಸ್ತವ ಸತ್ಯ. ನಮ್ಮ ಅಂತರಂಗವನ್ನ ನಾವು ಸರಿಯಾಗಿ ನೋಡಿ, ವೇದಗಳಲ್ಲಿ ಇರ್ತಕ್ಕಂಥದ್ದು ಆಚರಣೆಯಲ್ಲಿ ಯಾವಾಗ ಮರೀತೋ ಆವಾಗ ಪ್ರಭುದೇವರು ಹೇಳಿದ್ರು, ವೇದವೆಂಬುದು ಓದಿನ ಮಾತು. ಈ ಶಾಸ್ತ್ರ, ಸಸ್ಯಶಾಸ್ತ್ರ, ಆಗಮಶಾಸ್ತ್ರ, ಏನು ಶಾಸ್ತ್ರಗಳು, ಏನು ಅದ್ಭುತ, ಎಷ್ಟು ಜನ ಪಂಡಿತರು ಸೇರಿದ್ದಾರೆ, ಒಬ್ಬೊಬ್ಬರ ವೈಭವ ಒಂದೊಂದು. ಹೌದಪ್ಪ, ಪ್ರಯೋಜನ ಏನು? ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಈ ತರ ಆಗ್ಬಾರ್ದು. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಭಕ್ತಿ ಅಂತ ಅನ್ನುವಂಥದ್ದು ನಾವು ದೇವರ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡೋದು, ಸ್ತೋತ್ರ ಮಾಡೋದನ್ನ ಇಟ್ಕೊಂಡ್ವಿ. ನಡೆನುಡಿಗಳನ್ನ ಜೋಡಿಸೋದು ಭಕ್ತಿ ಆಗ್ಲಿಲ್ಲ. ನಾವೇನ್ ಮಾಡಿದ್ದೀವಿ ಅಂದ್ರೆ ಭಕ್ತಿಯನ್ನ ತೋರುಂಬ ಲಾಭವನ್ನಾಗಿ ಮಾಡಿ. ಈಗ ತೋರುಂಬ ಲಾಭ ಆಗಿದೆ. ತಾವು ಪರಿಸರ ಪ್ರಜ್ಞೆ ವೇದ ಯಾವುದೋ ಒಂದು ಆಧಾರದ ಮೇಲೆ ಹೇಳಿದ್ರಿ. ಆದ್ರೆ ಅಕ್ಕಮಹಾದೇವಿಯವರ ತಮ್ಮ ಸಂಪೂರ್ಣ ವಚನಗಳಲ್ಲಿ ತರು ಮರಗಳೇ ಎಲ್ಲಿದ್ದಾರೆ ನನ್ನ ಚನ್ನಮಲ್ಲಿಕಾರ್ಜುನ ಪ್ರಶ್ನೆ ಮಾಡ್ಬೇಕಾದ್ರೆ ಅಕ್ಕಮಹಾದೇವಿ ಪರಿಸರದಲ್ಲಿ ಕಂಡಿದ್ದು ದೈವತ್ವವನ್ನ. ಈಗ ದೈವತ್ವ ಅಂದ್ರೆ ಏನು? ಪರಿಸರ ಸರಿಯಾಗಿದ್ರೆ ನಾವು ಬದುಕ್ತೇವೆ, ಇಲ್ಲದೆ ಇದ್ರೆ ಇವತ್ತಿನ ಪರಿಸ್ಥಿತಿಗೆ ಬರ್ತೇವೆ. ಇನ್ನ ಯಾವ ಸ್ಥಿತಿಗೆ ಹೋಗ್ತೀವೋ ಗೊತ್ತಿಲ್ಲ. ಹೀಗಾಗಿ ಅಕ್ಕಮಹಾದೇವಿಯವರ ವಚನಗಳಲ್ಲಿ ಪರಿಸರದ ಜೊತೆ ಆ ತಾಯಿಯ ಮಾತಿದೆಯಲ್ಲ, ಪರಿಸರದ ಬಗ್ಗೆ ಮನವೆಲ್ಲ ನೀವೇ, ಮನದೊಳಗಾಡುವ ತರುಮರಾದಿಗಳೆಲ್ಲ ನೀವೇ ಅಂತ ಅಲ್ಲಿ ಹೇಳಿದಾಗ ಅಂದ್ರೆ ಪ್ರತಿಯೊಂದರಲ್ಲೂ ದೈವ ಪ್ರಜ್ಞೆಯನ್ನ ನೋಡುವಂತದ್ದು. ಈಗ ದೈವ ಪ್ರಜ್ಞೆಯನ್ನ ನಾವು ಅದನ್ನ ಕಡ್ದಾಗ್ತಾ ಇದೀವಿ. ಹಾಗಾದ್ರೆ ಎಲ್ಲಿ ನಾವು ಹಾಳಾಗ್ತಾ ಇದೀವಿ? ದೈವ ಪ್ರಜ್ಞೆ ಅನ್ನೋ ಮನುಷ್ಯನಲ್ಲೂ ಇಲ್ಲ, ಪ್ರಾಣಿಗಳಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನೋಡಿ, ಅಲ್ಲ ಅಪ್ಪ ಬಸವಣ್ಣನ ಮಾತಿಲ್ಲಿ ಗಮನಿಸಬೇಕು. ನಾನೋರ್ವನೇ ಭಕ್ತ, ಮರ್ತ್ಯಲೋಕದೊಳಗಣ ಪ್ರತಿಯೊಂದು ದೈವ ಸ್ವರೂಪ. ನಾವು ಇದನ್ನ ಇಡೀ ಪ್ರಪಂಚವನ್ನ ಪ್ರತಿಯೊಬ್ಬ ವ್ಯಕ್ತಿಯಿಂದ, ಒಂದು ಜೀವ ಸಂಕುಲದ ವ್ಯವಸ್ಥೆಯಿಂದ ಇಡೀ ಪ್ರಕೃತಿಯನ್ನು ಎಲ್ಲವನ್ನೂ ನಾವು ಒಟ್ಟು ದೈವ ಪ್ರಜ್ಞೆಯಲ್ಲಿ ನೋಡಿದಾಗ ವಿಶ್ವರೂಪ ದರ್ಶನ ನಮ್ಮ ಕಣ್ಣೆದುರು ಕಾಣುತ್ತೆ. ಜೀವ ರಾಶಿಗೆ ಲೇಸನೆ ಹೌದು, ನಾವು ಬರೀ ಮನುಷ್ಯರಲ್ಲ, ಸಕಲ ಜೀವರಾಶಿಗೆ ಲೇಸ ಬಯಸೋದಿದೆಯಲ್ಲ, ಇದು ದೈವ ಪ್ರಜ್ಞೆ. ಅವಾಗ ಏನಾಗುತ್ತೆ? ಆ ದೇವರನ್ನ ಎಲ್ಲರಲ್ಲೂ, ಎಲ್ಲಾ ಕಣಗಳಲ್ಲೂ, ಒಂದು ಹುಲ್ಲಿನಿಂದ ಹಿಡಿದು ಮರದವರೆಗೂ ಒಂದು ಜೀವಿಯಲ್ಲಿ ಪ್ರತಿಯೊಂದರಲ್ಲೂ ನಾವು ದೇವರನ್ನು ನೋಡಿದಾಗ, ದೇವರು ಅಂದಾಗ ಮತ್ತೆ ಘನಸಾಕ್ಷಿ ಆಗ್ಬೇಕು. ಘನಸಾಕ್ಷಿ ಆದಾಗ ಯಾವ್ದೋ ಒಂದು ಕಲ್ಪನೆ, ನಾವು ದೇವ್ರ ತಕ್ಷಣ ಒಂದ್ ಮೂರ್ತಿ ಕಲ್ಪನೆ ಮಾಡ್ತೀವಿ, ಒಂದ್ ಪುರಾಣದ ಕಲ್ಪನೆ ಮಾಡ್ತೀವಿ, ಅಲ್ಲಿಗೆ ಸೀಮಿತಗೊಳಿಸ್ತೀವಿ. ಖಂಡಿತ ಅದು ಇತಿಹಾಸದಲ್ಲಿ ಮತ್ತದನ್ನ ದಾರಿ ತಪ್ಪಿಸಿದೀವಿ. ಹೌದು, ದೈವ ಅನ್ನೋದು ಶಬ್ದವನ್ನೇ ಹಾಳು ಮಾಡಿಟ್ಟಿದೀವಿ. ನೋಡಿ, ದೇವ ಅಂತ ಅಂದ್ರೆ ಮೂಲ ಆ ಶಬ್ದ ಉತ್ಪತ್ತಿ ದಿವಿ ಪ್ರಕಾಶ ಎನ್ನುವಂತ ಧಾತುವಿನಿಂದ ಆ ಶಬ್ದ ಹುಟ್ಟಿದ್ದು. ದೀಪ, ದೀವಿಗೆ, ದೇವ, ಇವೆಲ್ಲ ಬೆಳಕಿನ ಪ್ರಭಾವಗಳು. ಇದನ್ನೇ ಅಪ್ಪ ಬಸವಣ್ಣ ಹೇಳಿದ್ರು, ಮಹಾದೇವ ಮಹಾದೇವ ಅಲ್ಲಿಂದ ಮುಂದೆ ಶಬ್ದವಿಲ್ಲ, ಪಶುಪತಿ ಜಗಕ್ಕೆ ಏಕೋ ದೇವ. ಅಲ್ಲಿ ಏನು ಅದರಲ್ಲಿ ಮಹಾದೇವ ಅಂದಾಗ ಮಹಾದೇವೇ ಎಲ್ಲದಕ್ಕೂ ಕಾರಣ ಅಲ್ಲ, ಅದು ಭಾರತದ ಬೆನ್ನೆಲುಬು. ಆಮೇಲೆ ಅಷ್ಟೇ ಅಲ್ಲ ಸರ್, ಅದನ್ನೇ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು. ಅದು ಮುಖ್ಯವಾದ್ದು. ಅದೇ ಘನ, ಅದು ಘನ. ಅದು ಇಟ್ಕೊಂಡು ನಾವು ಆ ಘನ, ಅದೇ ಪ್ರಜ್ಞೆ, ಅದೇ ಪ್ರಜ್ಞೆ. ಈಗ ಅದರ ಸಾಕ್ಷಿನೇ ಇಲ್ಲ ನಮಗೆ. ಈಗ ಆ ಪ್ರಜ್ಞೆ ಬೇಕು. ಈಗ ಅಲ್ಲ, ಪ್ರಜ್ಞೆ ಬೇಕು, ಆದ್ರೆ ನಮಗೆ ಯಾವ ಪ್ರಜ್ಞೆ ಇದೆ? ಈಗ ನಾನು ಒಬ್ಬ ಮಂತ್ರಿ ಆಗ್ಬೇಕು, ನಾನು ಪ್ರಧಾನಮಂತ್ರಿ ಆಗ್ಬೇಕು, ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ಈ ನಮ್ಮ ಅರಿಷಡ್ ವರ್ಗಗಳಿದೆಯಲ್ಲ, ಎಲ್ಲಿವರೆಗೂ ಅದು ಬಲವಾಗಿರುತ್ತೋ ನಾವೇನು ಮಾಡಕ್ಕಾಗಲ್ಲ. ಅಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಕೈ ಕುಟ್ಕೊಂಡು ಕೂತ್ಕೊಳ್ಳಿಕ್ಕೆ ವಚನಗಳನ್ನ ಮಾತಾಡಬಾರ್ದು. ಬಸವ ಸಮಿತಿ ಆದ್ಮೇಲೆ ಅದನ್ನ ಖಡಾಖಂಡಿತವಾಗಿ ಹೇಳ್ಬೇಕಾಗ್ತದೆ. ಪರಿವರ್ತನೆಗೆ ಒಳಗಾಗಿ ಇದಕ್ಕೆ ಅಪ್ಪ ಬಸವಣ್ಣ ಹೇಳಿದ್ದು ದಾಕ್ಷಿಣ್ಯ ಪರ ನಾನಲ್ಲ ಅನ್ನುವ ಮಾತು ಹೇಳಿದ್ದು ಇದಕ್ಕೋಸ್ಕರನೇ.
ಅದು ವ್ಯಕ್ತಿಯಲ್ಲಿ ಅರಿವು ನೀವು ಮೂಡಿದಾಗ ಅಲ್ಲ ಸಮಷ್ಟಿಯಲ್ಲೂ ಅರಿವು ಬರುತ್ತೆ. ಅಲ್ಲ, ಮಾತನಾಡುವವರ ಬಗ್ಗೆ ದಾಕ್ಷಿಣ್ಯ ಇಟ್ಕೊಳ್ಬಾರ್ದು, ಕೇಳುವವರ ಬಗ್ಗೆ ದಾಕ್ಷಿಣ್ಯ ಇಟ್ಕೊಳ್ಬಾರ್ದು, ವಸ್ತು ಸ್ಥಿತಿಯನ್ನ ನಿಜವಾಗಿ ಹೇಳಬೇಕು. ದಾಕ್ಷಿಣ್ಯ ಪರ ನಾನಲ್ಲ ಈಗ ಅವನು ಒಬ್ಬ ಅಲ್ಲಿ ಅಧಿಕಾರಕ್ಕೆ ಬರ್ತಾನೆ, ಹೌದು, ಅವನನ್ನ ಕೇಳ್ತಕ್ಕಂಥದ್ದಾಗ್ಲೇ ಬಹಳ ಸುಂದರವಾಗಿ ಗುರುಗಳು ಹೇಳುದು. ಹೌದು, ಅವನು ಕೇಳುವವನು ನಾವು ಪ್ರಶ್ನೆ ಮಾಡತಕ್ಕಂಥದ್ದು ತಾವು ಹೇಳಿದ್ರಲ್ಲ ಗುರುಗಳೇ, ಹಾಗೆ ಅದು ಎಲ್ಲಿಗ ಈಗ ಪ್ರಶ್ನೆ ಆಳುವ ಪಕ್ಷ ಕೇಳುವ ಪಕ್ಷ. ಹೌದು, ನೋಡಿ, ಆಳುವ ಪಕ್ಷ ಕೇಳುವ ಪಕ್ಷ. ಇದು ನೋಡಿ, ನಮ್ಮ ಸಂವಿಧಾನವನ್ನೇ ನಾನು ಉದಾಹರಣೆ ಕೊಡೋದಾದ್ರೆ, ನ್ಯಾಯಾಂಗ ಇದೆಯಲ್ಲ, ಹಕ್ಕಿ ಹಾರಬೇಕಾದ್ರೆ ಬರೀ ರೆಕ್ಕೆ ಅಷ್ಟೇ ಅಲ್ಲ, ಹಿಂದೆ ಪುಕ್ಕ ಇರಬೇಕು. ಅದು ಬ್ಯಾಲೆನ್ಸ್ ಮಾಡ್ತದಿಂದ ಸರಿಯಾದ ದಾರಿಲಿ ಹೋಗ್ತಾ ಇದೆಯಲ್ಲ. ಈಗ ಇನ್ನು ಕೆಲವೇ ದಿನಗಳಲ್ಲಿ ಮತ್ತು ಕಾರ್ಯಾಂಗ ಇದೆಯಲ್ಲ ಸರ್, ಅದು ಕಾಲು, ಕೊಕ್ಕು ಇತ್ಯಾದಿಗಳು. ಹಕ್ಕಿ ಬದುಕಲಿಕ್ಕೆ ಹೋಗ್ಬೇಕು, ಒಂದಕ್ಕೊಂದು ಇದಿರ್ಬೇಕು. ಆಮೇಲೆ ಅದರ ವಾಸ್ತವ ಪ್ರಜ್ಞೆ ಇದೆಯಲ್ಲ, ಇದು ತಪ್ಪು ಮಾಡಿ ಇನ್ನೊಂದು ಕ್ವಶನ್ ಮಾಡೋಂಗಿರಬೇಕು. ಹೇಳಿದ್ದು ಕೇಳುವವರು. ಈಗ ಕೇಳುವವರನ್ನ ಸರ್ವನಾಶ ಮಾಡಾಕಿದ್ರೆ ಕೇಳಕ್ಕೆ ಅವಕಾಶ ಕೇಳ್ತಾರೆ. ಅದು ಈಗಿನ ಬಂದ ಸಂದರ್ಭದಲ್ಲಿ ಆಗ್ತಾ ಇರೋದು. ಈಗ ಅವಕಾಶ ಇಲ್ಲ, ಸರ್ವನಾಶ ಮಾಡ್ಬಿಡ್ಬೋದು ಆ ಕಡೆ ಕೇಳುವವರನ್ನ. ಹೌದು, ಕೇವಲ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಕೇಳಬೇಕು. ಏನಾಯ್ತು, ಪ್ರಜಾಪ್ರಭುತ್ವ ಹೋಗಿ ಡಿಕ್ಟೇಟರ್ಶಿಪ್ ಬಂತು. ಅಲ್ಲ, ರಾಕ್ಷಸ ಪ್ರಭುತ್ವ ಆಗೋಗುತ್ತೆ. ರಾಕ್ಷಸ ಪ್ರಭುತ್ವ ನಾವು ನೋಡ್ತಾ ಇದ್ದೇವೆ. ನೀವು ಕ್ರಾಫ್ಟ್ ಕಟ್ ಮಾಡಿಸ್ಬೇಕಾದ್ರೂ ನಾನು ಹೇಳ್ದಂಗ್ ಮಾಡಿಸ್ಬೇಕು ಅಂತ ಇದೆಯಲ್ಲ ಒಂದು ಯಾವ್ದೋ ದೇಶದಲ್ಲಿ ಇವತ್ತಿಗೆ. ಅಲ್ಲ, ಆ ತರ ಆದ್ರೆ ಪ್ರಶ್ನೆ ಏನು? ಅವನ ರಾಷ್ಟ್ರಪತಿ ಅನ್ನೋನ್ ಹೆಂಗ್ ಹೇರ್ ಕಟ್ ಮಾಡ್ತಾನೆ, ಇಡೀ ದೇಶ ಹಂಗೆ ಎಂತಾದ್ರಿ ಇದು ಆ ಸ್ಥಿತಿಗೆ ಅಲ್ಲ. ಈ ಪರಿಸ್ಥಿತಿ ಇದೆಯಲ್ಲ ನೋಡಿ, ಇದನ್ನ ಹೊರಗೆ ಹಾಕಬೇಕಾದ್ರೆ ಮುಖ್ಯವಾಗಿ ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರನಲ್ಲದ ಪ್ರಜ್ಞಾಪ್ರಭುತ್ವದ ನೆಲೆಯನ್ನ ನಾವು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು. ಆ ಪ್ರಜ್ಞಾಪ್ರಭುತ್ವ ಜಾಗೃತ ಆಗಬೇಕಾದ್ರೆ ಸ್ವಾಭಿಮಾನ ಬೆಳಿಬೇಕಲ್ಲ. ಸ್ವಾಭಿಮಾನ ಇದ್ದಾಗ ಅವನು ಯಾರಿಗೂ ಅಡಿಯಾಳಾಗೋದಿಲ್ಲ. ಸ್ವಾಭಿಮಾನ ಇದ್ದಾಗ ಬೇಕಲ್ವಾ? ನೀವ್ ಹೇಳಿದ್ದು ನಿಜ. ಸ್ವಾಭಿಮಾನವನ್ನ ಹೇಗೆ ಬೆಳೆಸ್ದ ಬಸವಣ್ಣ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದ್ ಇಡೀ ಅಕ್ಕಿ ಜಾಸ್ತಿ ತಂದಾಗ ನೋಡಿ, ಆಯ್ದಕ್ಕಿ ಮಾರಾಯನ ಪ್ರಸಂಗ ಬರ್ತದೆ. ನಾವೆಲ್ಲ ಪಂಡಿತರು ಏನ್ ಹೇಳಿದ್ವಿ ಗೊತ್ತೇನು? ಬೀದಿಯಲ್ಲಿ ಬಿದ್ದ ಅಕ್ಕಿ ಕಾಳುಗಳನ್ನ ಆಯ್ಕೊಂಡು ಬಂದ. ನೋಡಿ, ಇದು ಉತ್ಪ್ರೇಕ್ಷೆ ಮಾತು. ಆಯದ ಅಕ್ಕಿಯ ಮಾರಯ್ಯ ಅಂದ್ರೆ ನೋಡಿ, ಕನ್ನಡದಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಯ ವ್ಯಯ ಅಂತ ಹೇಳ್ತಾರೆ. ಆಯದ ಅಕ್ಕಿಯ ಮಾರಯ್ಯ ಅಂದ್ರೆ ನಾನು ಮಾಡಿದ ಕೆಲಸಕ್ಕೆ ಹಣ ಮುಟ್ತಾ ಇರಲಿಲ್ಲ, ಮನೆಗೆ ಬೇಕಾದ ದವಸ ತರ್ತಾ ಇದ್ದ. ಅಕ್ಕಿ ಜಾಸ್ತಿ ತಂದ್ರೆ ಆತನ ಧರ್ಮಪತ್ನಿ ಲಕ್ಕಮ್ಮ ಹೇಳ್ತಾರೆ, ಈ ಸಕ್ಕಿ ಆಸೆ ಯಮಗೇಕೆ, ಈಶ್ವರನೊಪ್ಪ, ವಾಪಸ್ ತೆಗೆದುಕೊಂಡು ಹೋಗಿ ಕೊಟ್ಟು ಬನ್ನಿ. ಆಸೆ ಯಾರಿಗೆ? ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗೆ ಉಂಟೆ. ಹೌದು, ಆ ಸಂದರ್ಭ ಅಲ್ಲ. ಹೀಗೆ ಪ್ರತಿಯೊಬ್ಬರೂ ಸಹ ಇನ್ನೊಬ್ಬರಿಗೆ ನೋಡಿ, ಸರಳವಾದಂತ ರೀತಿಯಲ್ಲಿ ನಾನು ದೊಡ್ಡ ದೊಡ್ಡ ಬಸವ ಪುರಾಣ ಇತ್ಯಾದಿ ದೊಡ್ಡ ದೊಡ್ಡ ಕಾವ್ಯಗಳು ಇವೆಲ್ಲ ಬಗ್ಗೆ ನಾವು ಪ್ರಿಂಟ್ ಮಾಡಿಸಿ ಇಟ್ಕೊಂಡು ಅದ್ರ ಬಗ್ಗೆ ವೈಭವಯುತವಾದ ಮಾತುಗಳನ್ನ ಆಡ್ತೇವೆ. ನಿಜವಾದ ಅಪ್ಪ ಬಸವಣ್ಣನ ಕಲ್ಯಾಣದ ವಾಸ್ತವತೆಯನ್ನ ಚಿತ್ರ ಮಾಡಿಕೊಟ್ಟವ್ರು ಯಾರು ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳು. ನೋಡಿ, ಒಬ್ಬ ಜನಪದ ತಾಯಿ ಹೇಳ್ತಾಳೆ, ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡಲ್ಲಿ ದಾಸೋಹ. ನೋಡಿ, ಕಾಯಕ ಎಲ್ಲರೂ ನಾವು ದುಡಿಬೇಕು ಅನ್ನುವಂತ ಕಾಯಕ ಪ್ರಜ್ಞೆ ಜೊತೆಗೆ ಎಲ್ಲರೂ ಎಲ್ಲರಿಗಾಗಿ ಬದುಕುವಂತ ಪ್ರಜ್ಞೆ ಅದು ಬೇಕು. ಎಲ್ಲರೂ ಊಟಕ್ಕಿಡುವಾಗ ನಮಗ್ ಬೇಕು ಅನ್ನೋದು ಎಲ್ಲಿ ಬರ್ತದೆ? ಇದೆಲ್ಲವೂ ಗುರುಗಳು ಹೇಳ್ತಾ ಇರೋದು ಸತ್ಯ, ತಾವು ಹೇಳ್ತಾ ಇರೋದು ಸತ್ಯ. ನಮ್ದು ಇದು ಶರಣರ ಒಂದು ಪರಂಪರೆ ಇದು. ಅವರನ್ನ ನಾಯಕ ಅಂತ ಮಾಡಿದೀವಿ. ಈಗ ನಾವಾದ್ರೆ ಮನುಸ್ಮೃತಿಯನ್ನೇ ಇವತ್ತಿಗೂ ಜಾಗೃತ ಮಾಡ್ತಾ ಇದೀವಿ. ಅಲ್ಲ, ಅದರಲ್ಲಿ ಒಂದು ಪ್ರಸಂಗ ನಾನು ಹೇಳುವಂತದ್ದು, ಮನುಸ್ಮೃತಿ ಅಂತ ಅನ್ನೋಂಥದ್ದಿಲ್ಲ. ಅದು ಹಳೇದು, ಒಂದು ಎಕ್ಸ್ಪೈರಿ ಡೇಟ್ ಮುಗ್ದೋ ಇರುವಂತ ಸ್ಮೃತಿ. ಅಲ್ಲ, ವಾಸ್ತವ ಸರ್, ನಾನು ಹೇಳೋದು ಕೇಳಿ. ಈಗ ನಾವು ಅದನ್ನ ಸರಿಯಾದ ರೀತಿಯಿಂದ ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ನೋಡಿ, ಸ್ಮೃತಿ ಅಂತಂದ್ರೆ ನಮ್ಮ ಸಂವಿಧಾನ. ನೋಡಿ, ಮನುಸ್ಮೃತಿ ಅಂತ ಮನು ಅನ್ನೋದಿದೆಯಲ್ಲ, ಸಂವಿಧಾನದ ಕರ್ತೃ ಅಂತ ಅಷ್ಟೇ. ನೋಡಿ, ಮೊದಲನೇವನು ಸ್ವಯಂಭುವ ಮನು, ಅವನ ಹೆಸರು ಸ್ವಯಂಭು, ಮೊದಲನೇ ಮನು ಬರೆದವನು. ಆ ನಂತರ ನೆಕ್ಸ್ಟ್ ಬರೆದವನು ಇನ್ನೊಬ್ಬ, ಈ ರೀತಿ 7ನೇವನು ವೈವಸ್ವತ ಮನು. ಈಗಿದ್ದು ಎಕ್ಸ್ಪೈರಿ ಡೇಟ್ ಆಗಿದ್ದು. ಈಗ ನಾವೇನ್ ಹೇಳ್ಬೇಕು ಗೊತ್ತೇನು? ಈಗ ಅಂಬೇಡ್ಕರ್ ಮನುವಿನ ಮನುಸ್ಮೃತಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕು. ಅಲ್ಲ, ಮನುಸ್ಮೃತಿ ಶಬ್ದನೇ
ತಪ್ಪಾಗಿರೋದು ಮತ್ತೆ ಮನು ಅನ್ನೋದನ್ನ ಕರ್ತೃ ಅಂತ ಇಟ್ಟುಕೊಂಡ್ರೆ ಅಂಬೇಡ್ಕರ್ ಮನು. ಆದ್ರೆ ಸಾಮಾನ್ಯಕ್ಕೆ ಇದು ಜನಕ್ಕೆ ಅರ್ಥ ನಾವು ಪ್ರಯತ್ನ ಜನಗಳಿಗೆ ಅದು ಹೇಳ್ಬೇಕು ಸರ್. ನಾವು ಮನುಸ್ಮೃತಿ ಅನ್ನೋದು ಇವತ್ತು ಔಟ್ಡೇಟೆಡ್. ಅದನ್ನ ಸ್ಮೃತಿ ಮತ್ತೆ ನಾವು ತಪ್ಪುದಾರಿಗೆ ಮನುಸ್ಮೃತಿ ಅಂತ ಅನ್ನುವಂಥದ್ದನ್ನ ಮನು ಅಂತ ಸಂವಿಧಾನ ಅಂತ ನೀವ್ ಯಾವ್ದನ್ನ ಹೇಳ್ತೀರಿ, ಹಿಂದೆ ಆ ಶಬ್ದದಲ್ಲಿ ಗುರ್ಸಿದ್ರು, ಮುಂದೆ ಕಾನ್ಸ್ಟಿಟ್ಯೂಷನ್ ಅಂತ ಇಂಗ್ಲಿಷ್ ನಲ್ಲಿ ಬಂತು. ಏನೇ ಆಗ್ಲಿ ಒಟ್ನಲ್ಲಿ ಇವತ್ತು ನಮಗೆ ಸಂವಿಧಾನದ ಕರ್ತೃ ಅಂಬೇಡ್ಕರ್. ಈಗ ಮನುಸ್ಮೃತಿಯಿಂದ ಇಷ್ಟೆಲ್ಲ ದುರಂತ ಆದ್ಮೇಲೆ ತಿರ್ಗಾ ಆ ಶಬ್ದ ನಾವ್ ಯಾಕೆ ಶಬ್ದ ಬೇಡ, ಅದ್ರ ಅರ್ಥ ಇಟ್ಕೊಳ್ಳಿ. ಅರ್ಥ ಶಬ್ದನೇ ತಪ್ಪಾದಾಗ ಅರ್ಥ ಎಲ್ಲಿ ಬಂತು? ಅಲ್ಲ ಶಬ್ದ ಬಿಟ್ಬಿಡಿ ಸರ್, ಆ ಶಬ್ದ ಬಿಟ್ಬಿಡಿ, ಮನುಸ್ಮೃತಿ ಅಂತ ಬಿಟ್ಬಿಡಿ. ಆದ್ರೆ ಆ ವಾಸ್ತವತೆಯನ್ನ ತಿಳಿದು ಸಂವಿಧಾನ ಹೇಳಿ, ನಮ್ಮ ಸಂವಿಧಾನದ ನಾವು ಎತ್ತಿ ಹಿಡಿತೀವಿ. ಹೌದು, ಸಂವಿಧಾನ, ನಮ್ಮ ಸಂವಿಧಾನ ಬಸವಣ್ಣನ ಎಲ್ಲ ತತ್ವಗಳು ಇದೆ ನೋಡಿ, ಎಲ್ಲ 100ಕ್ಕೂ ಇದೆ. ಆದ್ರೆ ಅದನ್ನ ಇವತ್ತೆಲ್ಲ ಎತ್ತಿ ಹಿಡಿತಿದ್ದೀವಿ, ಮಕ್ಕಳಿಗೆ ಪಾಠ ಮಾಡಿಸಿದ್ವಿ ಸಂವಿಧಾನನ, ತಿಳಿಯೋಂಗ್ ಮಾಡಿ ಇದಾಗಬೇಕು ಅಂತ. 70 ವರ್ಷದಿಂದ ನಾವು ಮಾಡಿದಂತ ಒಂದು ದೊಡ್ಡ, ನಾವು ಮಾಡಿಲ್ಲ ಅನ್ನೋದು ಬಿಟ್ಬಿಡಿ, ಆಗಲ್ಲ. ಒಂದ್ ಹೇಳೋದ್ ಕೇಳಿ, 70 ವರ್ಷದಿಂದ ನಾವು ಮಾಡಿದಂತ ಒಂದು ದೊಡ್ಡ ತಪ್ಪು ಅಂದ್ರೆ ಸಂವಿಧಾನದ ಬಗ್ಗೆ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಪಾಠ ಹೇಳದೇ ಇದ್ದದ್ದು. ಈಗ ಅದು ಸಂವಿಧಾನವನ್ನ ತಿದ್ದೋದಕ್ಕೆ ಹೊರಟಿದಾರಲ್ಲ ಗುರುಗಳೇ. ಈಗ ಸಂವಿಧಾನ ಯಾವಾಗ ಸಂವಿಧಾನವನ್ನ ಎಲ್ಲರಿಗೂ ನಾವು ಪರಿಚಯ ಮಾಡಿಸ್ಕೊಡ್ಲಿಲ್ಲ, ಆಗ ಯಾರ ಕೈಯಲ್ಲಿ ಸಿಕ್ತೋ ಅವರು ಸ್ವತ್ತಾಯ್ತದು. ನೀವು ಸಂವಿಧಾನವನ್ನ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಿದ್ರೆ ತಿದ್ದೋದಷ್ಟು ಸುಲಭ ಆಗ್ತಾ ಇರ್ಲಿಲ್ಲ. ಇವತ್ತು ಆಗಲ್ಲ, ಇವತ್ತು ಆಗಲ್ಲ, ಅದು ತಿದ್ದಲ್ಲ, ತಿದ್ಲಿಕ್ಕೆ ಆಗೋದಿಲ್ಲ. ಅದು ತಿದ್ಲಿಕ್ಕೆ ಆಗೋದಿಲ್ಲ, ತಿದ್ದು ಕೂಡುದು. ಯಾಕೆ ಅಂತಂದ್ರೆ ಅದು ನೋಡಿ, ಅದಕ್ಕೋಸ್ಕರ ಈಗ ಜನಗಳಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೇವೆ. ನಾವೆಲ್ಲ ಒಟ್ಟು ಸೇರಿ ಇಡೀ ಜನ ನಾವು ಸಂವಿಧಾನವನ್ನು ಒಪ್ಪಿಕೊಂಡವರು ನಮ್ಮ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು, ಯಜಮಾನರಲ್ಲ, ನಾವು ಪ್ರಜೆಗಳ ಸಂವಿಧಾನ ಮೊದಲ ವಾಕ್ಯ ಇದ್ರೊಳಗೆ ಬರ್ತಕ್ಕ ಪ್ರಿಯಂಬಲ್ ಮಾಡಿರತಕ್ಕಂಥ ಅಲ್ಲ, ಅದನ್ನ ಈಗ ಹೇಳ್ಕೊಡ್ತಾ ಇದ್ದೀರಿ. 25 ವರ್ಷದಿಂದ ಯಾಕೆ ಹೇಳಲಿಲ್ಲ? ಅದ್ರಲ್ಲಿ ನಮ್ಮ ನೋಡಿ, ಒಂದ್ ಹೇಳಿದ್ರೆ ಅಂಬೇಡ್ಕರ್ ಇಂದ ಇದುವರೆಗೂ ಚಳುವಳಿಯಲ್ಲಿ ಬಂದಿದೆ ಸಂವಿಧಾನದ ಬಗ್ಗೆ. ಎಲ್ಲರೂ ಸಂವಿಧಾನ ಅನ್ನೋ ಹೆಸರು ಗೊತ್ತಿದೆ ಸರ್, ಒಳಗಿರುವಂತ ಕಾರ್ಯಾಂಗ, ನ್ಯಾಯಾಂಗ ವಿಚಾರಗಳು ಗೊತ್ತಾ? ಇವತ್ತು ಒಂದ್ ಹೇಳ್ತೀನಿ ನಾನು, ಹಿಂದೆ ಸಂವಿಧಾನದ ಸಭೆಗಳಲ್ಲಿ ಭಾಗಿಗಳಾದವರು ನಮ್ಮ ಪ್ರತಿನಿಧಿಗಳಾಗಿ ಹಿರಿಯರಲ್ಲಿದ್ರು. ಇವತ್ತು ನಾನು ಹೇಳ್ತೇನೆ, ಇವತ್ತು ಅವರ ಜಾಗದಲ್ಲಿ ಕೂತಂತ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ, ಅದಕ್ಕೆ ಹೊಸದು ಸೇರಿಸುವಂತಹ ಅಧಿಕಾರವುಳ್ಳ ಜಾಗದಲ್ಲಿ ಅಲ್ಲಿ ಕೂತಿದ್ದಾರೆ. ಆದ್ರೆ ಅವ್ರಿಗೆ ಯಾರು ಕೂತಿರೋದು ಯಾಕೆ? ಡೆಮೋಕ್ರಸಿ. ಸ್ವಲ್ಪ ಹೇಳೋದು ಕೇಳಿ, ಸ್ವಲ್ಪ ಹೇಳೋದು ಕೇಳಿ. ಅವರಲ್ಲಿ ಕೂತಿದ್ದಾರೆ ಯಾರು? ಸಂವಿಧಾನ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವವರಲ್ಲಿ ಕೂತಿದ್ದಾರೆ. ಅವರು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರೆ. ಅವ್ರಿಗೆ ಮೊದಲು ಪಾಠ ಹೇಳಬೇಕು. ಅಲ್ಲ, ಅವ್ರಿಗೆ ಏನೋ ಗೊತ್ತಿಲ್ಲ, ಅವರು ತಿದ್ದುಪಡಿ ಮಾಡ್ತಾರೆ. ಇದರ ಅರ್ಥ ಏನು? ನಾವು ಯಾರಿಗೆ ಯುದ್ಧದ ಕಲೆಯೇ ಗೊತ್ತಿಲ್ವೋ ಅಥವಾ ಯಾರಿಗೆ ಬರವಣಿಗೆಯೇ ಗೊತ್ತಿಲ್ವೋ ಅವನನ್ನು ನಾವು ಕಾಲೇಜಿನ ಕುಲಪತಿ ಮಾಡ್ಕೊಂಡಿಸಿದ್ದೇವೆ. ಈ ಪ್ರಶ್ನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಜಾಪ್ರಭುತ್ವದ ಒಬ್ಬೊಬ್ಬ ಪ್ರತಿನಿಧಿಗೂ ಸಹ ಕನಿಷ್ಠ ನಾನೊಂದು ಹೇಳ್ತೀನಿ ಸರ್, ನೀವು KPSC UPSC ಪರೀಕ್ಷೆಯಲ್ಲಿ ಪಾಸ್ ಮಾಡಿದವನು IAS IPS KAS ಆಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಒಂದು ಸಾರ್ವತ್ರಿಕವಾಗಿ ಒಂದು ಪರೀಕ್ಷೆ ಕಂಡಕ್ಟ್ ಮಾಡಬೇಕು. ಆ ಪರೀಕ್ಷೆಯನ್ನ ನಮ್ಮ ಚುನಾವಣಾ ಕಮಿಷನ್ ಮಾಡಬೇಕು. ಚುನಾವಣಾ ಕಮಿಷನ್ನ ನೇತೃತ್ವದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ ಮತ್ತು ಚುನಾವಣಾ ಕಮಿಷನ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಅದನ್ನ ಮಾಡಬೇಕು. ಏನು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ನಮ್ಮ ಪ್ರತಿನಿಧಿಗಳಾಗಿ ಚುನಾವಣೆಗೆ ಸ್ಪರ್ಧಿಸುವವರು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕು. 75% ಎಬವ್ ಇದ್ದವರು ಲೋಕಸಭೆಗೆ ಹೋಗ್ಲಿ, 50-30% ಇದ್ದವರು ನಮ್ಮ ರಾಜ್ಯದ ಲೆಕ್ಕದಲ್ಲಿ ವಿಧಾನಸಭೆಯಲ್ಲಿ ವ್ಯಕ್ತಪಡಿಸುವ ಆಶಯ ಅಷ್ಟೇ ಗುರುಗಳೇ. ಆದ್ರೆ ನಿಮ್ಮಿಂದ ಏನು ಮಾಡಕ್ಕಾಗಲ್ಲ, ನಮ್ಮಿಂದ ಅಲ್ಲ, ಮಾಡಕ್ಕಾಗಲ್ಲ ಅಂತಲ್ಲ. ಅದ್ ನೋಡಿ, ಇದು ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ಅಲ್ಲ, ಇಡೀ ಜಾಗೃತ ಆಗಬೇಕು. ಅಲ್ಲ, ಒಂದ್ ಹೇಳ್ತೀನಿ, ಇಡೀ ಪ್ರಜೆಗಳ ಮನಸ್ಸಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಜ್ಞಾ ಜಾಗೃತಿ
ಅದೇ ನಾನು ಹೇಳಿದ್ದು, ಈ ಪ್ರಜ್ಞಾ ಜಾಗೃತಿ ಆಗಬೇಕು. ಅಲ್ಲ, ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯೂ ಕೂಡ ಪ್ರಜ್ಞಾವಂತಿಕೆಯಿಂದ ಮತ ಚಲಾಯಿಸಬೇಕೆ ಹೊರತು ಯಾವುದಕ್ಕೂ ಒಂದು ಆಮಿಷಕ್ಕೆ ಒಳಗಾಗಿ, ಯಾರೋ ಒಂದು ಧರ್ಮದ ಆಮಿಷಕ್ಕೆ ಒಳಗಾಗಿ ಏನೂ ಇರಕೂಡದು. ಏನಾದ್ರೂ ಇದ್ರೂ ಆತ್ಮಸಾಕ್ಷಿ ನನ್ನ ಚೈತನ್ಯ ಅನ್ನೋದು ಒಂದು ಹಕ್ಕು ಅಂತ ತಿಳ್ಕೋಬೇಕು. ಚಲಾಯಿಸದೆ ಹೋದ್ರೆ ಯಾರು ಮಾಡಬೇಕು? ನಮ್ಮ ಪತ್ರಿಕೆಗಳಲ್ಲಿ ಮತ್ತು ನಮ್ಮ ಇದರಲ್ಲಿ ಕೆಲವು ಶಬ್ದ ನನಗೆ ಬಹಳ ಮನಸ್ಸು ನೋವಾಗುತ್ತೆ. ಏನು ಅಂತಂದ್ರೆ, ನಮ್ಮ ಎಲ್ಲ ನಾಯಕರುಗಳು ಈ ಊರಿನಲ್ಲಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಏನ್ ಅರ್ಥವಿಲ್ಲದ ಮಾತು, ಬೇಟೆ ಏನ್ ಮಾಡ್ತಾರೆ? ಅಲ್ಲ, ಹೇಳ್ತೀನಿ, ಹಾಗಾದ್ರೆ ಇವರು ಬೇಟೆ ಆಡಿದ್ರೆ ನಾವೆಲ್ಲ ಪ್ರಾಣಿಗಳ? ಖಂಡಿತ ನಾವೆಲ್ಲ ಪ್ರಾಣಿಗಳಾದ್ವಿ. ನಾವೆಲ್ಲ ಪ್ರಾಣಿಗಳಾದ್ವಿ. ಮತ ಯಾಚನೆ ಅಂತ ಹೇಳ್ಬೇಕು. ಯಾಚನೆ ಅದು ಮತ ಭಿಕ್ಷೆ ಬೇಡದು ತಪ್ಪೇ ಅಲ್ಲ ಸರ್. ನಾನು ಯೋಗ್ಯತೆ ಇದ್ರೆ ಕೊಡಿ ಅಂತ ಅನ್ಬೇಕು. ಅಲ್ಲ, ಒಂದೇ ಬೇಡಬೇಕು. ಅಲ್ಲ, ನಾನು ಬೇಡ್ತಾ ಇದ್ದೇನೆ. ಯಾಕೆ ನನ್ನ ಅಭಿಪ್ರಾಯ ಏನು ಅಂತ ಜಗತ್ತು ಕೊಡ್ತಾ ಇದ್ದೇನೆ. ನೋಡಿ ಸರ್, ಕನಿಷ್ಠ ಅಲ್ಲ, ಮತಯಾಚನೆ ಮತ ಭಿಕ್ಷೆ ಅಂತ ಇರ್ಲಿ. ಅವ್ರಿಗೂ ವಿನಯವನ್ನ ಕಲಿಸ್ಬೇಕಾದ್ರೆ ಅವ್ರು ಬಂದು ಮತವನ್ನ ಬೇಡ್ಲಿ. ಆದರೆ ಮತ ಇದೆಯಲ್ಲ, ಮತಬೇಟೆ ಈ ಶಬ್ದ ಸರಿ ಇಲ್ಲ. ಅಲ್ಲ, ಮತಬೇಟೆ ಅಂದಾಕ್ಷಣ ನಾವೆಲ್ಲ ಪಶುಗಳು. ನಾವು ಒಪ್ಕೋಬೇಕಾಗಿರೋದು ಸುಲಭ ಆಗ್ಬಿಟ್ಟಿದೆ ವೋಟ್ ತಗೊಳ್ಳೋದು. ಯಾಕೆಂದ್ರೆ ನಾವು ಪಶುಗಳು. ಹೌದು, ಅದಕ್ಕೇನು ಒಂದ್ ಹಿಡಿ ಹುಲ್ಲು ಹಾಕಿದ್ರೆ ಆಯ್ತು ನಿಮ್ ಮುಂದೆ. ಹಂಗೆ ಹಿಡಿ ಹುಲ್ಲು ಹಾಕ್ಬಿಡ್ತಾರೆ ಮುಂದೆ. ಹೌದು, ಈಗ ಆ ಸ್ಥಿತಿಯಿಂದ ಹೊರಗೆ ಬರಬೇಕು. ಅದಕ್ಕೆ ನಾವು ಈ ಪ್ರಜ್ಞೆ ಬೇಕು. ಈಗ ನೋಡಿ, ಕುವೆಂಪು ಅವರು ಮನುಷ್ಯ ಜಾತಿ ತಾನೊಂದೇ ವಲಂ ಅಂದ್ರು. ಅವ್ರು ಹೇಳಬಹುದು, ಆದ್ರೆ ನಾವು ಅದು ಆದಿಕವಿ ಹೇಳಿದ ಮಾತು. ಒಟ್ಟಾರೆಯಾಗಿ ಬಂದಂತ ಆದಿಕವಿ ಹೇಳಿದಂತ ಅವ್ರು ಹೇಳಿದ್ರು. ಅಲ್ಲ, ಅದನ್ನ ಇನ್ನೂ ಬೆಳೆಸಿದ್ರು ಅವರು. ಬೆಳೆಸಿದ್ರು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಎಲ್ಲಿದ್ದಾರೆ ಈಗ? ವೋಟ್ ಎಲೆಕ್ಷನ್ ಬಂತು ಅಂದ್ರೆ ಎಲ್ಲವೂ ವಿಭಜನೆನೆ. ನಮ್ಮವ್ರಿಗೆ ಊಟ ಹಾಕೊಡ್ರಿ, ಬರೀ ಇದ್ರಲ್ಲೇ ಸಮಯ ಕಳೀತಾರ ಹೊರತು ಒಬ್ಬ ಪ್ರಜ್ಞಾವಂತ ಪ್ರಜೆ ಆಗೋದಿಲ್ಲ. ಇವತ್ತು ಎಲೆಕ್ಷನ್ ನಲ್ಲಿ ನಡೆಯೋದು ಎರಡೇ, ಒಂದು ಭಜನೆ, ಇನ್ನೊಂದು ವಿಭಜನೆ. ಈ ವ್ಯವಸ್ಥೆ ಆಗಬಾರ್ದು. ಇದಕ್ಕೆ ನೋಡಿ, ಪ್ರತಿಯೊಬ್ಬ ವ್ಯಕ್ತಿ ಜಾಗೃತವಾಗಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ಪ್ರಜ್ಞಾ ಜಾಗೃತಿ ಆಗ್ಬೇಕು. ನೋಡಿ, ಬಸವಣ್ಣ ಮಾಡಿದ್ದು 36 ವರ್ಷದಲ್ಲಿ ಅಷ್ಟು ಪರಿವರ್ತನೆ ಕೇವಲ ಪ್ರಜ್ಞಾ ಜಾಗೃತಿಯಿಂದ. ಯಾಕೆ ಲಕ್ಷದ ಮೇಲೆ 98,000 ಜನ ಬಂದ್ರು? ಆ ಪ್ರಜ್ಞೆನ ಜಾಗೃತ ಮಾಡಿದ್ರು ಅವರು. ಅಲ್ಲ, ಕಾಶ್ಮೀರದ ಅರಸು 1,15,00,000 ಪ್ರಾಂತ್ಯದ ಅರಸು ಬಂದು ಇಲ್ಲಿ ಸೌದೆ ಹೊಡ್ಕೊಂಡು ಜೀವನ ಮಾಡ್ದ ಅಂತಂದ್ರೆ ಆ ಪ್ರಜ್ಞೆ ಎಂತ ಪ್ರಜ್ಞೆ ಇರ್ಬೇಕು, ಎಂತ ಪ್ರಜ್ಞೆ. ಯೋಚನೆ ಮಾಡಿ. ಪ್ರಸಾದ ಕುಂಡದಲ್ಲಿದ್ದ 12 ವರ್ಷ ಅವನ ಪ್ರಸಾದ ಕುಂಡ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಿದ್ದ ಅವನು. ಏನದ್ರ ಅರ್ಥ? ಅವ್ರು ಯಾವ್ದನ್ನು ಕೀಳಂತ ತಗೊಳ್ಳಿಲ್ಲ, ಯಾವ್ದನ್ನು ಹಿರಿಯ ತಗೊಳ್ಳಿಲ್ಲ. ಅದಕ್ಕೆ ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ ಅಂದ್ಬಿಟ್ರು. ಇವತ್ತು ಅದು ಬೇಕು. ಇವತ್ತು ಪ್ರತಿಯೊಬ್ಬ ಅಲ್ಲ, ಇನ್ನೊಂದು ಸರ್, ಪ್ರತಿಯೊಬ್ಬ ನಮ್ಮ ಪ್ರತಿನಿಧಿ ಆಗುವವರಿಗೆ ಈ ಪ್ರಜ್ಞೆ ಇರಬೇಕು. ಅವ್ರ ಪ್ರಜ್ಞೆ ಬರೋದಂಗೆ ಮಾಡ್ಬೇಕಲ್ಲ. ಇರ್ಬೇಕು ಅಂದ್ರೆ ಹೆಂಗ್ ಬರುತ್ತೆ? ನನಗಿಂತ ಕಿರಿಯರಿಲ್ಲ, ಪ್ರಜೆಗಳಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಎನ್ನುವಂತ ಪ್ರಜ್ಞೆ ಬರಬೇಕು. ಆಮೇಲೆ ಬರ್ಬೇಕಾದ್ರೆ ಅವ್ರಿಗೆ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರಜ್ಞೆಯನ್ನು ತೋರಿಸ್ಬೇಕು. ನಮಗೆ ಪ್ರಜ್ಞೆ ಇದೆ ಅಂದ್ರೆ ಅವನು ಹುಷಾರಾಗ್ತಾನೆ. ಇವತ್ತು ಅವನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಕೇಳೋರಿಲ್ಲ ಅಂತ, ನಮಗೆ ಪ್ರಜ್ಞೆ ಇಲ್ಲ ಅಂತ. ನಮ್ಮ ಪ್ರಜ್ಞೆ ಜಾಗೃತ ಆದಾಗ ಪ್ರತಿಯೊಬ್ಬನು ಕೇಳ್ತಾನೆ ಅಂದಾಗ ಅವನು ಹುಷಾರಾಗ್ತಾನೆ. ಹೌದು ಸರ್, ಪ್ರತಿಯೊಬ್ಬ ಅಲ್ಲ, ಪ್ರತಿಯೊಬ್ಬ ಮತದಾರರು ಮತಿವಂತರಾಗಬೇಕು. ನಿಜ, ಆ ಪ್ರಜ್ಞೆ ಜಾಗೃತವಾಗಬೇಕು. ನೋಡಿ, ತಿರ್ಗಾ ಅಲ್ಲಿ ಪ್ರಜ್ಞೆಗೆ ಬಂದ್ವಿ ನಾವು. ಅಲ್ಲ, ಪ್ರಜ್ಞೆ ಅಂದ್ರೆ ಅದೇನೇನೆ. ಆದ್ರೆ ಪ್ರಜ್ಞೆ ಅಲ್ಲ, ಪ್ರಜ್ಞಾಪ್ರಭುತ್ವ ಅಂತಂದ್ರೆ ಪ್ರಜ್ಞೆಯಲ್ಲಿ ಪ್ರಜಾಪ್ರಭುತ್ವ, ರಾಜಪ್ರಭುತ್ವ ಇದ್ಯಾವ್ದು? ಇದು ಎಲ್ಲೂ ತಪ್ಪು ಬರೆದಿದ್ದಾರೆ ಅಂತ ನಮ್ಮ ಬುದ್ಧಿವಂತರು ಹೇಳ್ತಾರೆ. ಅಂದ್ರೆ ಪ್ರಜ್ಞೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ನಮ್ಮ ಅಂತರಂಗದಲ್ಲಿ ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲದ ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ. ಯಾಕೆ ಅಂದ್ರೆ ಅವನು ಆತ್ಮಸಾಕ್ಷಿಯ ರಾಜತೇಜದಲ್ಲಿದ್ದಾನು. ಯಾಕಂದ್ರೆ ಇಲ್ಲಿ ಬಸವಣ್ಣನವರು ಬಹಳ ಸ್ವಚ್ಛವಾಗಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ, ಅದು ಕೂಡಲ ಸಂಗಮ ದೇವನ ರಾಜತೇಜ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರಜೆಯಾಗಲಿ ಅಥವಾ ಅವನು ಶಾಸಕ ಏನ್ ನಿಂತಿದ್ದಾನ ಅವನಾಗ್ಲಿ, ಈಗ ಅಂತರಂಗ ಶುದ್ಧಿ ಎಲ್ಲಿದೆ ನೀವು ಹೇಳಿ ನೋಡೋಣ. ಇವತ್ತು ಅವರು ಚುನಾವಣೆಗಳಲ್ಲಿ ಎಷ್ಟು ಕೋಟಿ ಆಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯನಿಗೆ ಅಷ್ಟು ಕೋಟಿಯನ್ನ ಎಣಸೋಕಾದ್ರೂ ಬರುತ್ತಾ? ಕಣ್ಣಲ್ಲಿ ನೋಡೋಕಾದ್ರೂ ಆಗತ್ತಾ? ಸುಮ್ಮನೆ ಪಟ್ಟಿ ನೋಡ್ಬಿಡಿ ಗೊತ್ತಾಗೋಗುತ್ತೆ ಎಷ್ಟು ಕೋಟಿಗಳು ಎಲ್ಲಿಂದ ತಂದ್ರು. ಅದು ಸಾವಿರಾರು ಕೋಟಿ, 1 ಕೋಟಿಯಿಂದ 2 ಕೋಟಿ ಅಲ್ಲ. ಹೌದು ಸರ್, ಇದು ಎಲ್ಲರ ಪ್ರಜ್ಞೆ ಆ ಕಡೆದು ಹೋಗ್ತಾ ಇದೆ.
ಕೋಟಿಗೆ ಬೆನ್ನತ್ತಿದ್ದಾರೆ ಹೊರತು ಒಳಗಿರ್ತಕ್ಕಂಥ ಘನದ ಸಾಕ್ಷಿ ಅನ್ನೋದನ್ನ ಮರೆತು ಹೋಗಿದ್ದೇವೆ. ಹೌದು ಅದು ಸರ್. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾಕಷ್ಟು ಕಡೆ ಅದರ ಬಗ್ಗೆ ಒತ್ತಿ 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 ಹೇಳ್ತಾರೆ. ಆದ್ರೆ ಅದನ್ನೇ ನಾವು ತಾತ್ಸರ ಮಾಡಿದ್ದೇವೆ. ನೋಡಿ, ನಾನು ಈಗ ತಾನೇ ಒಂದು ಪ್ರಬಂಧ ಸ್ಪರ್ಧೆ ಮತ್ತು ಕವನ ಸ್ಪರ್ಧೆಯನ್ನ ಪತ್ರಿಕೆಗಳಲ್ಲಿ ಹಾಕಿ ಅದರ ಸಾಕಷ್ಟು ಒಂದು 800 ಲೇಖನಗಳು ಬಂದಿವೆ. ಅದರಲ್ಲಿಯೂ ಕೂಡ ಒಬ್ರು ಹೇಳಿದ ಮಾತಿದು, ಏನ್ರಿ ಪ್ರಜ್ಞಾಪ್ರಭುತ್ವ ಅಂತ ತಪ್ಪರ್ದಿದ್ದೀರಲ್ಲ ನೀವು ಅಂತ ಹೇಳಿದ್ರು. ನನಗೆ ಅವಾಗ ನಿಜಕ್ಕೂ ಶಾಕ್ ಆಯ್ತು. ಈ ಸ್ಥಿತಿಯಲ್ಲಿದೀವ ನಾವು, ಅಂದ್ರೆ ಅಪ್ರಜ್ಞ ಸ್ಥಿತಿ, ಅನಸ್ತೀಶಿಯಾ ಕೊಡೋದೇ ಬೇಡ ಅಂದ್ರೆ ಏನೊಂದು ಗೊತ್ತಿಲ್ಲ ಅಂದ್ರೆ ಯಾವ ಸ್ಥಿತಿ ಇದು? ಅಲ್ಲ, ಆ ಮಾತು ಕೇಳಿದಾಗ ನಮ್ಮ ಪ್ರತಿನಿಧಿಗಳಾಗುವವರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಮತದಾರರು ಮೊದಲೇ ಅವ್ರನ್ನ ಪಶು ಅಂತ ನೋಡ್ತಾ ಇದ್ದೀರಿ. ಈಗ ಇಂಥ ಪ್ರಶ್ನೆ ಕೇಳಿದ್ರೆ ಇವನಿಗೆ ಘನ ಅನ್ನೋದು ಅರಿವೇ ಇಲ್ಲ. ಅಂದ್ರೆ ಯಾವ್ದ್ರ ಸಾಕ್ಷಿಯಾಗಿ ಬದುಕ್ತಾನ ಅವನು? ಯಾಕಂದ್ರೆ ಶರಣರ ಈ ಮೂರು ಶಬ್ದಗಳು ತನು, ಮನ, ಘನ, ನಾವೆಲ್ಲ ತನು ಮನದ ಸಾಕ್ಷಿಯಾಗಿ ಬದುಕ್ತಾ ಇದ್ದೇವೆ. ಆದ್ರೆ ಮನ ಘನಮನವಾಗ್ತಾ ಇಲ್ವಲ್ಲ ಪೂಜ್ಯರು ಹೇಳಿದ್ದು. ಅಲ್ಲ, ಎಷ್ಟು ಸ್ವಾರಸ್ಯ ಸರ್. ತನುಮನ ಧನ ಎಲ್ಲರೂ ನೋಡಿ, ಯಾರೋ ದಾರಿ ತಪ್ಪಿಸಿದ್ರು, ಎಲ್ಲರೂ ನಾವು ಅದನ್ನೇ ಹೇಳ್ಕೊಂಡು ಬಂದ್ವಿ. ನೋಡಿ ಸರ್, ತನು ಸ್ಥೂಲ, ಮನಸ್ಸು ಅದ್ರೊಳಗಿರೋ ಸೂಕ್ಷ್ಮ, ಧನ ಇವೆರಡಕ್ಕೂ ಸಂಬಂಧಪಡದೇ ಇದ್ದದ್ದು. ತನು ಮನ ಘನ ಆತ್ಮಸಾಕ್ಷಿ ನಮ್ ಶರಣರು ಹೇಳಿದ್ದು. ನಾವೊಂದ್ ಅಕ್ಷರ ವ್ಯತ್ಯಾಸ ಮಾಡ್ಬಿಟ್ಟು ಎಷ್ಟು ಕುಲಿಗೆಡಿಸಿದ್ದೀವಿ ಯೋಚನೆ ಮಾಡಿ. ತಮ್ಮ ವ್ಯೂ ಹೇಳಿ ಸರ್. ಅಂತಿಮವಾಗಿ ಸಮಯದ ಈಗ ಅಪಾಯವಾಗ್ತಾ ಇದೆ. ತಾವು ಅಂತಿಮವಾಗಿ ನಿಮ್ಮ ಅನಿಸಿಕೆ ಏನು? ಈ ಚಿಂತನೆ, ಈ ಪ್ರಜ್ಞಾಪ್ರಭುತ್ವದ ಬಗ್ಗೆ ನಾವು ಚಿಂತನೆ ನಡೆಸಿದಾಗ ಒಟ್ಟಾರೆಯಾಗಿ ನಮ್ಗೆ ಏನನ್ಸುತ್ತೆ ಅಂದ್ರೆ, ಪ್ರಜಾತಂತ್ರ ಆಗ್ಲಿ, ರಾಜತಂತ್ರ ಆಗ್ಲಿ, ಯಾವುದೇ ತಂತ್ರ ಆಗ್ಲಿ, ಶಾಸಕ ಯಾರಿರ್ತಾರೆ, ಅವನು ರಾಜ ಆಗಿರ್ಬೋದು ಅಥವಾ ಮಂತ್ರಿ ಆಗಿರ್ಬೋದು, ಯಾರೇ ಆಗಿರಲಿ, ಅವನಲ್ಲಿ ಪ್ರಜ್ಞೆ ಇರಬೇಕು ಅನ್ನೋದು ಮುಖ್ಯ. ಏನು ಪ್ರಜ್ಞೆ ಅಂದ್ರೆ, ಬಸವಣ್ಣ ಹೇಳಿದ್ದು ಏನಪ್ಪ ಪ್ರಜ್ಞೆ ಅಂದ್ರೆ, ದಯಾಪರನಾಗಿರಬೇಕು, ಪ್ರಜೆಗಳ ಬಗ್ಗೆ ಒಲವಿರಬೇಕು, ಪ್ರೀತಿ ಇರಬೇಕು. ನಾನು ಯಾರಿಂದ ಚುನಾಯಿತನಾಗಿ ಬಂದಿದ್ದೀನಿ ಅಥವಾ ಯಾರ ಮೇಲೆ ಶಾಸನ ಮಾಡಕ್ಕೆ ನಾನು ಇದ್ದೀನಿ, ಅವರು ಪ್ರಜೆಗಳೆಲ್ಲರಲ್ಲೂ ದೈವಾಂಶ ಇದೆ, ಅವರು ನಮ್ಮ ಹಾಗೆ, ನನಗೆ ಹಸುವಾದ್ರೆ ಅವ್ರಿಗೂ ಹಸುವಾಗುತ್ತೆ ಅನ್ನೋ ಅರಿವಿರಬೇಕು ಅವನಿಗೆ. ಶಾಸನಕ್ಕೆ ಅರಿವಿರಬೇಕು. ಆ ರಾಜ ಅಲ್ಲದೆ ಪ್ರಜೆಗಳೇ ಶಾಸಕರಾದಾಗ, ಪ್ರಜೆಗಳಲ್ಲಿ ಅರಿವಿದ್ರೆ ಶಾಸಕನಲ್ಲಿ ಅರಿವಿದ್ದೇ ಇರುತ್ತೆ. ಆ ಪ್ರಜೆಗಳಲ್ಲಿ ಮೊದಲು ವ್ಯಕ್ತಿ ಪ್ರಜ್ಞೆ ಬರಬೇಕು. ವ್ಯಕ್ತಿ ಪ್ರಜ್ಞೆ ವಿಕಾಸವಾದಾಗ, ವ್ಯಕ್ತಿ ಪ್ರಜ್ಞಾವಂತ ವ್ಯಕ್ತಿಯಾಗಿ ಪ್ರಜ್ಞಾವಂತ ಆದಾಗ ಸಮಷ್ಟಿ ಪ್ರಜ್ಞೆ ಬರುತ್ತೆ. ಆಗ ಇಡೀ ಸಮಾಜ ಮುಂದುವರಿಯುತ್ತೆ. ಈಗ ವ್ಯಕ್ತಿ ಪ್ರಜ್ಞೆ ಜಾಗೃತ ಆಗುತ್ತೆ. ಅದರಿಂದ ವ್ಯಕ್ತಿ ಪ್ರಜ್ಞೆ, ಬಸವಣ್ಣ ವ್ಯಕ್ತಿ ಪ್ರಜ್ಞೆಯ ಬಗ್ಗೆ ಅಥವಾ ಬಸವ ಪ್ರಜ್ಞೆ ನಾವೇನು ಹೇಳ್ತೀವಿ, ಬಸವಣ್ಣ ಏನು ಹೇಳ್ಕೊಟ್ಟು ಎಲ್ಲರಿಗೂ ಅಂದ್ರೆ, ನೀವು ಸ್ವಾಭಿಮಾನಿಗಳಾಗಿರಿ, ಎಲ್ಲರೂ ಯಾರಲ್ಲೂ ಭೇದ ಮಾಡಬೇಡಿ, ಸ್ತ್ರೀಯರಾಗ್ಲಿ ಮತ್ತೊಬ್ಬರಾಗಲಿ, ಸಮಾನತೆ ಮುಖ್ಯ. ನಂತರ ಹೇಳಿದ್ದು, ನಿಮ್ಮ ಭಕ್ತಿ ಅನ್ನೋದು ಆ ಸಮಾನತೆ ಇಲ್ದಿದ್ರೆ ಆ ಭಕ್ತಿಗೂ ಅರ್ಥ ಇಲ್ಲ. ಕಾಯಕ, ದಾಸೋಹ, ಸಮಾನತೆ, ಈ ಮೂರನ್ನ ತತ್ವವಾಗಿಟ್ಕೊಂಡ್ರು. ಇದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯನ್ನ ಬೆಳೆಸಿದ್ರು. ಒಬ್ಬ ಸಾಧಾರಣ ಕಸ ಗುಡಿಸ್ತಕ್ಕಂಥವಳಲ್ಲೂ ಕೂಡ ಸತ್ಯಕ್ಕನಲ್ಲೂ ನಾವು ಕಸ ಗುಡಿಸ್ರಿ, ನಾ ಬಿದ್ದಿರು ತಗೋಬಾರ್ದು ಅನ್ನೋ ಪ್ರಜ್ಞೆ ಅವಳಲ್ಲಿ ಮೂಡ್ತು. ಎಂತ ದೊಡ್ಡ ಸಾಧನೆ ಅಲ್ಲ ಇದು ಸಾಧನೆ. ಅಂತ ಪ್ರಜ್ಞೆ ನಮ್ಮಲ್ಲಿ ಎಲ್ಲರಲ್ಲೂ ಮೂಡಿದ್ರೆ ಇವತ್ತು ಪ್ರಪಂಚ ಹೀಗೆ ಹಾಕಿರ್ತದೆ. ಇದು ಬರಬೇಕು. ಅದರಿಂದ ಪ್ರಜ್ಞೆ ಅನ್ನೋದು ಎಲ್ಲರಲ್ಲೂ ಬರಬೇಕು, ಒಬ್ಬರಲ್ಲೇ ಅಂತ ಅಲ್ಲ, ಎಲ್ಲರೂ ಬರಬೇಕಾದ್ರೆ ಆ ಬರುವಂತ ಆ ಸಂದರ್ಭವನ್ನ ಅಥವಾ ಅವಕಾಶವನ್ನ ನಾವು ಕೊಡ್ಬೇಕು. ಬಸವಣ್ಣ ಮಾಡಿದ್ದು ಇದಕ್ಕೆ ಹೇಳೋದು, ಬಸವಣ್ಣ ಮಾಡಿದ್ದೇನು ಅಂದ್ರೆ, ಪ್ರತಿಯೊಬ್ಬರಿಗೂ ಬದುಕುವ ಒಂದು ಧರ್ಮವನ್ನು ಹೇಳ್ಕೊಟ್ಟ, ಹೇಗ್ ಬದುಕಬೇಕು ಅನ್ನೋದು ಹೇಳ್ಕೊಟ್ಟ. ಹಾಗಾದ್ರೆ ಬಸವ ಧರ್ಮ ಅಂದ್ರೆ ಬದುಕಿನ ಧರ್ಮ. ಅದು ನಾವು ಅದಕ್ಕೊಂದು ಬೇರೆ ಬದುಕಪ್ಪ ಅಂತ ಹೇಳಿ ಯಾರನ್ನು ಬೇಡ ಬಸವ ಧರ್ಮ ಅಂತ ಬಸವಣ್ಣನ ನಡೆ ನುಡಿ ಇವೆರಡು ಮುಖ್ಯ. ಅರಿವಿದ್ರೆ ಸಾಧ್ಯ ಅಲ್ಲ, ಅರಿವು ಆಚರಣೆಗೆ ಬರಬೇಕು. ಅರಿವು ಆಚರಣೆ ಎರಡು ಇದ್ದಾಗ ಆ ಅನುಭವ ಸಾಧ್ಯ. ಇದನ್ನ ಬಸವಣ್ಣವ್ರು ಹೇಳ್ಕೊಡಿ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ಇದೇನು ಕೆಲವರಿಗೆ ಮಾತ್ರ ಅಂತಲ್ಲ, ಇಡೀ ಸಕಲ ಜೀವಾವಳಿಗೆ ಅನ್ವಯಿಸುವಂತ ವ್ಯವಸ್ಥೆ ಇದು. ಈಗ ಪ್ರೇಮಿ ಅಣ್ಣವರು ಸಾಕಷ್ಟು ಅದರ ಬಗ್ಗೆ ಹೇಳಿದ್ದಾರೆ. ಈಗ ಸಮಯ ಅಲ್ಲ, ಈಗ ತಾವು ಅಂತಿಮ ಒಂದು ಮಾತು ಹೇಳ್ತೇನೆ. ಒಂದು ಮಾತು ನಾನು ಹೇಳ್ತೇನೆ. ಈ ಶರಣ ಪ್ರಜ್ಞೆ ಇದೆಯಲ್ಲ, ಈ ಶರಣ ಪ್ರಜ್ಞೆ ಮನುಕುಲಕ್ಕೆ ಕೊಡ್ತಕ್ಕಂಥ ಸಂಜೀವಿನಿ. ಅದು ನಾವು ಮಾಡುವುದನ್ನ ಮತ್ತು ನುಡಿಯುವುದನ್ನ ಸಮನ್ವಯಗೊಳಿಸಿ
ನಮ್ಮ ಆಚರಣೆಗಳನ್ನ ಬೆಳಕಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಆ ರೀತಿ ಇಡೀ ಪ್ರಪಂಚದಲ್ಲಿ ಇಡೀ ಮನುಕುಲ ಪ್ರತಿಯೊಬ್ಬರು ಆ ರೀತಿ ಚಿಂತನೆ ಮಾಡ್ಲಿಕ್ಕೆ ಶುರುವಾದ್ರೆ ಈ ಪರಸ್ಪರ ಹೊಡೆದಾಟ ಬಡದಾಟ ಬಾಂಬ್ಗಳು ಇವೆಲ್ಲ ನಿಂತು ಹೋಗ್ತವೆ. ಅಯ್ಯೋ, ಬಾಂಬ್ಗಳು ಜಗತ್ತಿನ ಇತಿಹಾಸ ನೋಡಕ್ ಹೋದ್ರೆ ನಡ್ಕ ಬರುತ್ತೆ, ಸರ್ವನಾಶ ಮಾಡಕ್ ಹೊರಟಿದ್ದಾರೆ. ಹೌದು, ಅದು ಯಾಕೆ ಅಂತಂದ್ರೆ ಅಲ್ಲಿ ಪ್ರಜ್ಞೆ ಇಲ್ಲ. ಈ ಪ್ರಜ್ಞಾಹೀನ ಸ್ಥಿತಿಯಿಂದ ಪ್ರಜ್ಞೆಯ ಸ್ಥಿತಿಗೆ ಈ ಜನ ಈ ಪ್ರಜ್ಞಾಹೀನ ಸ್ಥಿತಿಯ ನೋವುಗಳನ್ನ ಅನುಭವಿಸಿ ಇದಕ್ಕೆಲ್ಲಾದ್ರೂ ದಾರಿ ಕಾಣ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಅವರಿಗೆ ಕೇವಲ ಬಸವಣ್ಣನ ಬೆಳಕಷ್ಟೇ ಕಾಣ್ತಾ ಇದೆ. ಈಗ ಉದಾಹರಣೆಗೆ ಇಸ್ರೇಲ್ ನಲ್ಲಿ ಒಂದು ಯುದ್ಧ ಆದ್ರೆ ಅವರು ಸಂಖ್ಯೆಗಳನ್ನು ಹೇಳ್ತಾರೆ, 30,000 ಜನ ಸತ್ರು, 35,000 ಜನ ಸತ್ರು. ಹಾಗಾದ್ರೆ ಇವರಲ್ಲಿ ಮನುಷ್ಯತ್ವ ಎಲ್ಲಿ ಸತ್ತೋಯ್ತು? ಬರೀ ಅವರಷ್ಟೇ ಸಾಯ್ಲಿಲ್ಲ, ಇಡೀ ವಾತಾವರಣ ಸಾಯಿತು. ಅದರಿಂದ ಇಡೀ ಜಗತ್ನಲ್ಲಿ ಹೊಸ ರೋಗಗಳು ಸೃಷ್ಟಿಯಾದ. ಎಲ್ಲೋ ಯುದ್ಧ ಅಂದ್ರೆ ನಾವು 15 ದಿನ ಅಂತ ತಿಳ್ಕೊಂಡಿದ್ವಿ, ವರ್ಷಗಟ್ಲೆ ನಡೀತಾ ಇವೆ. ಈಗ ವರ್ಷಗಟ್ಲೆ ನಡೆಯುತ್ತೆ. ಅಲ್ಲ, ಇದ್ರಲ್ಲಿ ಒಂದೇನು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಈಗ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕನ್ನ ಹಚ್ಚಿಟ್ಟಿದೆ. ಅದು ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನ ಅರ್ಥೈಸಿಕೊಂಡು ನಾವು ಬದುಕೋದು. ಅಂತ ನೀವೆಲ್ಲ ಇಷ್ಟೊತ್ತು ಹೇಳಿದ್ರಿ, ವಿದ್ಯಾರ್ಥಿಗಳಲ್ಲಿ ಇದನ್ನ ಜಾಗೃತ ಮಾಡಬೇಕು. ಈಗ ನಮ್ಮ ಕುಟುಂಬದ ತಕ್ಷಣ ನಾವು ಮಾಡೋಕ್ಕಾಗಲ್ಲ, ಎಲ್ಲರಿಗೂ 75. ಅಲ್ಲ, ವಾಸ್ತವವಾಗಿ ಒಂದು ಮಾತು ಹೇಳ್ತೀನಿ ಅಪ್ಪಾಜಿ. ಕುವೆಂಪು ಅವ್ರ ಮಾತು ಇವತ್ತಿನ ಕಾಲಕ್ಕೆ ಎಷ್ಟು ಅನ್ವಯ ಆಗುತ್ತೆ ನೋಡಿ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ. ನೋಡಿ, ಇವತ್ತು ಅಜ್ಞಾನದ ಕತ್ತಲೆಯಲ್ಲಿ ನಾವು ಬಂದಿದ್ದೇವೆ. ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶಿಯಾಗಿ ದೊಂದಿ ದಿಕ್ಕಾಗಿ ಅಪ್ಪ ಬಸವಣ್ಣ ಬಂದಿದ್ದಾನೆ. ಇದಕ್ಕೆ ತಲಕಟ್ಟನ್ನ ಕೊಟ್ಟಿದೆ ಈ ಸಾರಿ ನಮ್ಮ ಸರ್ಕಾರ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವನ ಅನುಯಾಯಿಗಳಾಗಿ ನಾವೆಲ್ಲ ಸನ್ಮಾರ್ಗದಲ್ಲಿ ನಡೆಯೋಣ ಅನ್ನೋದು ನನ್ನ ವಿಚಾರ. ಈಗ ಕೊನೆಯದಾಗಿ ಆದಯ್ಯನವರ ವಚನ ನನಗೆ ಬಹಳ ಆಪ್ಯಾಯಮಾನವಾದ ವಚನ ಇದು. ತನುವಿನಲ್ಲಿ ನಿರ್ಮೋಹ. ನಾವೇನು ಇಷ್ಟು ಮಾಡ್ಕೋಬೇಕು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷತೆ, ಭಾವದಲ್ಲಿ ದಿಗಂಬರತ್ವ, ವಿಷಯಗಳಿಗೆ ಉದಾಸೀನ, ಜ್ಞಾನದಲ್ಲಿ ಪರಮಾನಂದ ಅಂದ್ರೆ ಏನು ಅರಿವು, ದಾನದಲ್ಲಿ ಪರಮಾನಂದ ಬೆಳೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಬೇರಿಲ್ಲ 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 ಕಾಣಿರೋ. ಸಾಕಲ್ಲ? ಇದು ಇಡೀ ಜಗತ್ತಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆಧರಿಸ್ತಕ್ಕಂಥ ಒಂದು ಬದುಕಾಗಬೇಕು ಅಂತ ಆಶಯ. ಇವತ್ತಿನ ಕಾರ್ಯಕ್ರಮದ ಮುಕ್ತಾಯದ ಅದ್ಭುತವಾಗಿರುವಂತ ಒಂದು ಸೂತ್ರ ವಚನ ತಾವು ಸುಳ್ಳು ನುಡಿ ಕೊಟ್ಟದ್ದು ಬಹಳ ಅದ್ಭುತ ಇತ್ತು. ಎಲ್ಲರಿಗೆ ಶರಣಾರ್ಥಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಮಸ್ತ ಶರಣ ಬಂಧುಗಳಿಗೂ ಕೂಡ ಬಸವ ಸಮಿತಿಯ ಪರವಾಗಿ ಈ ವಿಶೇಷ ಚಿಂತನದ ಬಗ್ಗೆ ತಾವು ಕೂಡ ತಮ್ಮ ಸಮಾಜ ನೆಲೆಯಲ್ಲಿ ತಮ್ಮ ಕಾರ್ಯಕ್ರಮಗಳಲ್ಲಿ ಬಿಂಬಿಸ್ತಾ ಒಂದು ಬಸವಣ್ಣನ ಆ ನಾಯಕ ಅಂತ ಘೋಷಣೆ ಮಾಡೋದು ಮುಖ್ಯ ಅಲ್ಲ, ಆ ನಾಯಕನ ತತ್ವಗಳು ಯಾವುದು ಅಂತ ಪ್ರತಿಯೊಬ್ಬರ ಮನಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿಯವರಿಗೆ ಬಸವ ಸಮಿತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿ ಅವರು ನಾವು ಯಾವಾಗ ಅಪೇಕ್ಷೆ ಪಡ್ತೀರಿ ಅವ್ರು ಬರ್ತಾರೆ. ಇದು ಕೂಡ ನಮಗೆ ಬಹಳ ಒಂದು ಎಲ್ರಿಗೂ ಅಷ್ಟು ಲಭ್ಯ ಆಗೋದಿಲ್ಲ. ಆದರೆ ಬಸವ ಸಮಿತಿಗೆ ಒಂದು ವಿಶೇಷವಾದ ಲಭ್ಯತೆ ಇದೆ. ಅದಕ್ಕೆ ತಮಗೂ ಕೂಡ ಎಲ್ಲ ಸರ್ವರ ಪರವಾಗಿ ನಾನು ಶರಣು ಸಲ್ಲಿಸ್ತೇನೆ. ಶರಣಾರ್ಥಿ.
ಕಲಿತು ಹೇಳಿ